ಹೆಲೋ ಎವ್ರಿವ್ಯಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು 2 ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಈ ಒಂದು ವ್ಲಾಗ್ನು ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ನಾನು ಸ್ಟಾರ್ಟಿಂಗಲ್ಲೇ ಫೋಟೋಶೂಟ್ ಮಾಡಿಸೋದೊಂದಿದೆ ಆ್ಯಂಡ್ ಒಂದು ಹಲ್ಲಿಂದು ಉಳ್ಕಲ್ ತೆಗ್ಸೋದೊಂದಿದೆ ಅಂತ ಹೇಳಿದ್ದೆ ನಿಮಗೆ. ಸೊ ಎರಡೂ ಒಟ್ಟಿಗೆ ಹಾಕಿದಾಗ ನಾನು ವಿಡಿಯೋ ಶೇರ್ ಮಾಡಿದ್ರು ವೇಸ್ಟ್ ಆಗುತ್ತೆ, ಯಾಕೆಂದರೆ ಲೆಂತಿ ಪ್ರೊಸೆಸ್ ಆಗಿರುತ್ತೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಹುಳ್ಕಲ್ ತೆಗ್ಸೋದಕ್ಕೆ ಹೋಗ್ತೀವಲ್ಲ ಆ ಒಂದು ವ್ಲಾಗ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದರಲ್ಲಿ ಅದೊಂದು ಮಾತ್ರ ಇನ್ಫಾರ್ಮೇಷನ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಬರುತ್ತಲ್ಲ, ಅದರಲ್ಲಿ ನಾವು ಏನು ಕೃಷ್ಣ ಜನ್ಮಾಷ್ಟಮಿಗೆ ಫೋಟೋಶೂಟ್ ಮಾಡಿದ್ವಲ್ಲ ಆ ಒಂದು ವ್ಲಾಗ್ ಅದರಲ್ಲಿ ಬರುತ್ತೆ. ಒಂದೇ ದಿನ ಮಾಡಿರೋದನ್ನು ನಾನು 2 ಸ್ಪ್ಲಿಟ್ ಅಪ್ ಮಾಡಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಮಿಕ್ಸಪ್ ಆಯಿತು ಅಂದರೆ ವಿಡಿಯೋ ಶೇರ್ ಮಾಡಿದ್ರು ವೇಸ್ಟ್ ಆಗುತ್ತೆ. ಕರೆಕ್ಟಾಗಿ ನಾವು ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು 2 ಸ್ಪ್ಲಿಟ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆ ಒಂದು ವಿಡಿಯೋನ ನೋಡಿ, ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ. ಆ್ಯಂಡ್ ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಇದರಲ್ಲಿ ಪೂರ್ತಿ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತೀನಿ, ಅವ್ರ ಹತ್ರನೂ ಕೂಡ ಮಾತಾಡಿಸ್ತೀನಿ ನಿಮಗೆ. ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ, ಓಕೆನಾ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಈಗ ಹೊರಡ್ತಾ ಇದ್ದೀವಿ ಇಬ್ಬರೂ. ಬೆಂಗಳೂರು ವೆದರ್ ನಿಮಗೆ ಗೊತ್ತು, ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಅವಾಗೆ ಹೊರಡೋಣ ಅಂದ್ಕೊಂಡ್ವಿ, ಮಳೆ ಬೇರೆ ಸ್ಟಾರ್ಟ್ ಆಯಿತು. ಸೊ ಮಳೆ ನಿಂತ ಮೇಲೆ ಹೋಗೋಣ ಅಂತ ಸುಮ್ಮನಾಗಿ ಇವಾಗ ಲೇಟ್ ಆಯಿತು, ಆಲ್ರೆಡಿ 4 o'clock ಆಗಿದೆ. ಹೊರಡ್ತಾ ಇದ್ದೀವಿ ಇವಾಗ. ಸೊ ನಾನು ನನ್ನ ತಂಗಿ ಇಬ್ಬರು ಬೈಕಲ್ಲಿ ಹೋಗ್ತೀವಿ. ಇಲ್ಲೇ ಹತ್ತಿರ ನಮಗೆ ಒಂದು 15 minutes ಆಗುತ್ತೆ ಅಷ್ಟೇ ಹೋಗೋಷ್ಟರಲ್ಲಿ ಇಲ್ಲಿಂದ, ನಮ್ಮ ಮನೆಯಿಂದ. ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ. ಆಂಟಿಗೆ ಅವಾಗಲೇ ಕಾಲ್ ಮಾಡಿ ಕೇಳಿದೆ, ಮನೆ ಹತ್ರ ಇದ್ದೀನಿ ಅಂತ ಹೇಳಿದ್ರು. ಸೊ ಇವಾಗ ಹೋಗ್ತಾ ಇದ್ದೀವಿ. ಏನಂದರೆ ಜಾಸ್ತಿ ಟೈಮ್ ಇರಲ್ಲ, ಸೊ ಬೇಗ ಹೋಗಿ ಬೇಗ ಮುಗಿಸ್ಕೊಂಡು ಬರ್ತೀವಿ ವಾಪಸ್. ನಾನು ಲಾಸ್ಟ್ ವ್ಲಾಗಲ್ಲೂ ಕೂಡ ನಾನು ಈ ಒಂದು ಲೊಕೇಶನ್ ಅಂದರೆ ಈ ರೋಡ್ನ ಒಂದು ಶೇರ್ ಮಾಡ್ಕೊಂಡಿದ್ದೆ. ಈ ವ್ಲಾಗಲ್ಲೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಾನು ಹೋಗ್ತಾ ಇರೋದು ಕೆಂಗೇರಿ ಕಡೆಯಿಂದ ಬರ್ತೀವಲ್ಲ ಆ ರೋಡಲ್ಲಿ. ಸೊ ಆಪೋಸಿಟು ಉತ್ರಳ್ಳಿ ರೋಡು. ಇಲ್ಲಿಂದ ಒಂದು 1/2 kilometer ಆಗಲ್ಲ, ಉತ್ರಳ್ಳಿ ಸಿಕ್ಬಿಡುತ್ತೆ. ಇದು ಅರಳ್ಳಿ ಆರ್ಚು, ಓಕೆನಾ. ಉತ್ರಳ್ಳಿ ಕಡೆಯಿಂದ ಬಂದರೆ ನಿಮಗೆ ರೈಟ್ ಸೈಡಿಗೆ ಸಿಗುತ್ತೆ, ಕೆಂಗೇರಿ ಕಡೆಯಿಂದ ಬರೋರಿಗೆ ಲೆಫ್ಟ್ ಸೈಡ್ ಸಿಗುತ್ತೆ ಈ ಅರಳ್ಳಿ ಆರ್ಚು. ಸೊ ಈ ಅರಳ್ಳಿ ಆರ್ಚ್ ಒಳಗಡೆ ಫುಲ್ ಸ್ಟ್ರೈಟ್ ಹೋಗ್ತಾ ಇರಬೇಕು, ಒಂದೇ ರೋಡು. ಎಲ್ಲೂ ಇಟ್ಮಡು ಅಂತ ಸಿಗೋವರೆಗೂ ಎಲ್ಲೂ ನೀವು ಲೆಫ್ಟು ರೈಟು ಏನೂ ತೊಗೊಳಂಗಿಲ್ಲ. ಇಟ್ಮಡು ಊರೊಳಗಡೆ ಹೋಗೋವರೆಗೂ ಫುಲ್ ಸ್ಟ್ರೈಟ್ ಹೋಗಬೇಕಾಗತ್ತೆ. ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಲೊಕೇಶನ್ ಇದನ್ನು ಅಡ್ರೆಸ್ನ ಮತ್ತು ಕಾಂಟ್ಯಾಕ್ಟ್ ನಂಬರ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂತ ಅಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೂ ಕೂಡ ಲೊಕೇಶನ್ನ ಶೇರ್ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಗೊತ್ತಾಗುತ್ತೆ ಲೊಕೇಶನ್ ಎಲ್ಲ ಶೇರ್ ಮಾಡೋದಕ್ಕೂ ಕೂಡ. ಆ್ಯಂಡ್ ಇಲ್ಲಿ ಸ್ಟ್ರೈಟ್ ಫುಲ್ ಒಂದೇ ರೋಡು ನೋಡ್ತಾ ಇರ್ಬೋದು ನೀವು. ಈ ರೋಡಲ್ಲಿ ಹೋಗ್ತಾ ಇದ್ದರೆ ಸ್ಟ್ರೈಟು ಇಲ್ಲಿ ನಿಮಗೆ ಇಟ್ಮಡು ಅಂತ ಬರುತ್ತೆ, ಓಕೆನಾ. ಇದು ಡೌನ್ ಹತ್ತುತ್ತಿದ್ದಂಗೆ ನಿಮಗೆ ಫುಲ್ ಸ್ವಲ್ಪ ಹತ್ತಬೇಕು. ಇಟ್ಮಡು ಬಿಟ್ಟ ಮೇಲೆ ಸಿಟಿಗೆ ಎಂಟ್ರಿ ಆದಮೇಲೆ ಈ ಮುಂದೆ ಹೋಗ್ತಾ ನಿಮಗೆ ಲೆಫ್ಟ್ ಸೈಡ್ಗೆ ರೈಟ್ ಸೈಡ್ಗೆ ನಿಮಗೆ SLV ಏಜೆನ್ಸಿ ಅಂತ ಒಂದು ಶಾಪ್ ಬರುತ್ತೆ, ಫರ್ನಿಚರ್ ಶಾಪ್ ಬರುತ್ತೆ. ಫುಲ್ ಸ್ವಲ್ಪ ಸ್ಟ್ರೈಟು ಹತ್ತುತ್ತಿದ್ದಂಗೆ ಸ್ವಲ್ಪ ಮುಂದೆ ಇನ್ನೂ ಸ್ಟ್ರೈಟ್ ಹೋಗ್ತಾ ಇರಬೇಕು ನೀವು. ಸೊ ಅಲ್ಲಿ ನಿಮಗೆ ರೈಟ್ ಸೈಡ್ಗೆ SLV ಏಜೆನ್ಸಿ ಅನ್ನೋ ಫರ್ನಿಚರ್ ಶಾಪ್ ಕೂಡ ನಿಮಗೆ ಲೊಕೇಟ್ ಆಗುತ್ತೆ. ಸೊ ಅದನ್ನು ನೀವು ಅಲ್ಲಿ ಲ್ಯಾಂಡ್ ಮಾರ್ಕಾಗಿ ಇಟ್ಕೋಬೋದು ಕೂಡ. ಆ ಒಂದು SLV ಏಜೆನ್ಸಿ ಶಾಪ್ ಇದೆಯಲ್ಲ, ಸೊ ಅಲ್ಲಿ ನೀವು ಸ್ಟ್ರೈಟ್ ರೈಟ್ ತೊಗೊಂಡು ಮತ್ತೆ ಲೆಫ್ಟ್ ತೊಗೊಂಡ್ರೆ ಸಿಗುತ್ತೆ. ಸೊ ಈಗ ಮನೆ ಹತ್ರ ಬಂದಿದ್ದೀವಿ ಔಷಧಿ ಹಾಕ್ಸ್ಕೊಳ್ಳೋದಕ್ಕೆ ಅಂತ. ಇದೇ ಅವ್ರ ಮನೆ. ಸೊ ಲೊಕೇಶನ್ ತೋರಿಸಿದ್ದೀನಲ್ಲ, ಸೊ ಇದೇ ಅವ್ರ ಮನೆ. ಸೊ ಇಲ್ಲಿ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಈ ವಿಡಿಯೋದಲ್ಲೂ ಕೂಡ ನಾನು ಹಾಕಿರ್ತೀನಿ. ಸೊ ಒಂದ್ಸರಿ ಕಾಲ್ ಮಾಡ್ಕೊಂಡು ಅವ್ರಿಗೆ ಅಡ್ರೆಸ್ ಕನ್ಫರ್ಮ್ ಮಾಡ್ಕೊಂಡು ಬನ್ನಿ, ಓಕೆನಾ. ಆ್ಯಂಡ್ ಇವಾಗ ಹೇಗೆ ಮಾಡ್ತಾರೆ ಅಂತ ಇನ್ನೂ ಒಂದ್ಸರಿ ಬೇಕಾದ್ರೆ ತೋರಿಸ್ತೀನಿ. ಆ್ಯಂಡ್ ಅವ್ರ ಹತ್ರ ಕೂಡ ಇವತ್ತು ಮಾತಾಡಿಸ್ತೀನಿ, ಓಕೆನಾ. ಬೆಸ್ಟು. ಸುಮ್ಮನೆ ನಾವು ಹೇಳಿದ್ರೆ ನಾವು ಪ್ರಮೋಷನ್ಗೋಸ್ಕರ ಮಾಡ್ತಾ ಇದ್ದೀವಿ ಅಂತ ನಮ್ಮ ತಿಳ್ಕೊಂತಾರೆ. ಅದೇ ಹೇಳಿದೆ. ಇಲ್ಲಿ ನೋಡಿ, ಒಂದು ಹುಳನೂ ಕಾಣಿಸ್ತಾ ಇಲ್ಲ, ಫುಲ್ ಖಾಲಿ ಇದೆ. ಫಸ್ಟು ಇದೆ, ನಾನು ಫಸ್ಟ್ ಟೈಮ್ ಬಂದಾಗ ನಾನು ಇದೇ ಥರನೇ ತೋರಿಸಿದ್ದವರು. ಸೊ ಈ ಟೈಮು ನೋಡ್ಕೋಬೋದು ನೀವು, ನಿನಗಷ್ಟೇ ನೋಡ್ಬೋದು ನೀವು. ಈಗ ನನ್ನ ಮುಂದೆನೇ ತಟ್ಟೆಲಿ ಇಟ್ಕೊಂಡ್ಬಂದಿದ್ದಾರೆ ನೀರು ಫ್ರೆಶ್ ಆಗಿ. ಸೊ ಇದರಲ್ಲೂ ಯಾವುದೇ ಥರದ ಹುಳಗಳಿಲ್ಲ, ಇದರಲ್ಲಿ ನೋಡ್ಕೋತಾ ಇರ್ಬೋದು. ಆಂಟಿ ಹಂಗೆ ಮಾತಾಡಿ, ನಾನು ಕ್ವಶನ್ಸ್ ಕೇಳ್ತೀನಿ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದನ್ನ? 2020. ಹಾಂ, 2020 ಶುರು ಮಾಡಿದ್ದು. ಓಕೆ. ಅದು ನಾನು ಶುರು ಮಾಡಿದ್ದು ಹೆಂಗೆ ಅಂದರೆ, ಈ ಪಕ್ಕದ ಮನೆ ಹುಡುಗನಿಗೆ ಆ ಹುಡುಗ ಹುಳ ತೆಗೀತಿ ಅಂತ ಶುರು ಮಾಡಿದ್ವಿ. ಓಕೆ. ಹಂಗೆ ಹೊರಟೈತೆ. ಅವ್ರು ಯಾರೋ ಸೀರಿಯಲ್ ಕಡೆ ಬಂದು ಯೂಟ್ಯೂಬ್ಗೆ ಹಾಕಿದ್ದಾರೆ. ಹೌದು. ಅವ್ರು ಚೆನ್ನಾಗಾದ್ಮೇಲೆ ಯೂಟ್ಯೂಬ್ ಹಾಕಿದ್ದಾರೆ. ಅವ್ರ ಕಡೆಯಿಂದನೂ ಸುಮಾರು ಜನ ಬರ್ತಾರೆ. ಯಾಕಂದರೆ ಇದು ಒಂದು 4 ಜನಕ್ಕೆ ಒಳ್ಳೇದಾಗ್ತಿದೆ ಕೆಲಸ. ಹೌದು. ಇನ್ನು ನಾನೇನು ಈಗ ನಾನು ಮಾಡೋದಕ್ಕೂ ದುಡ್ಡು ತಗೋತೀನಲ್ವಾ, ಇದು ಸುಮ್ಮನೆ ನಾನು ಮಾಡ್ತಾ ಇಲ್ಲ. ಯಾಕಂದರೆ ಮೆಡಿಷನು ತರೋದು ಇಲ್ಲ, ಬೆಂಗಳೂರಲ್ಲಿ ಏನು ಸಿಗಲ್ಲ ಇದು. ನಾನು ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಇಲ್ಲ ನನಗೂ ಬೇಡ, ಯಾಕಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಇಷ್ಟು ವರ್ಷ 2 ಮಕ್ಕಳು ಮದುವೆ ಮಾಡಿ ಎಲ್ಲ ಮಾಡಿದ್ದೀವಿ. ಇನ್ನೇನು ಇವಾಗ ನಾನು ಮಾಡಬೇಕು
ಅಂದ್ರೆ ಇದು ನಿಮ್ಗೆ ವಂಶ ಪಾರಂಪರ್ಯವಾಗಿ ಬಂದಿರೋದಾ ಇಲ್ಲ ನೀವೇ ಕಲ್ತಿರೋದಾ ಫಸ್ಟ್? ಇಲ್ಲ ಇದು ನಮ್ಮ ರಿಲೇಷನ್ ಅವರು ಊರಲ್ಲಿ ಮಾಡ್ತಾ ಇದ್ರು. ನನಗೆ 20 ವಯಸ್ಸಲ್ಲಿ ಅನುಭವವಾಗಿತ್ತು. ಒಂದನ್ನು ತಿಂದು ಇನ್ನೊಂದು ತಿಂದ್ಬಿಟ್ಟು ಇಷ್ಟು ದಪ್ಪ ಊರು ಬಿಟ್ಟಿತ್ತು ನನಗೆ ಇದ್ರ ಬಗ್ಗೆನೇ ಗೊತ್ತಿಲ್ಲ. ಆಮೇಲೆ ನಾನು ನಮ್ಮ ಅತ್ತಿಗೆ ಹೇಳಿದ್ರು, ನಾನು ಯಾಕೆ ನಿಮ್ಮಲ್ಲಿ ಒಲ್ಲವಮ್ಮ ಅಂತ ಹಿಂಗೆ ಹೋಗಿ ನಮ್ಮ ದೊಡ್ಡ ಕೊಟ್ಟು ತೆಗಿತಾರೆ ತೆಗಿಸ್ಕೊ ಅಂತ. ಒಂದೇ ಸತಿ ನಾನು ತೆಗಿಸಿದ್ದು ನನಗೆ ಇನ್ನೂವರೆಗೂ ಅಲ್ಲೋಗಿ ಬಂದಿಲ್ಲ. ನಾನು ಅದನ್ನು ನೆನಪಿಸ್ಕೊಂಡು ಇಲ್ಲ, ನಾನು ಕೆಲ್ಸಕ್ಕೆ ಹೋಗಿ ಮಾಮೂಲಿ ಬರೋದು ಮಾಡ್ತಿದ್ದೆ. ಆಮೇಲೆ ಊರಿಗೆ ಹೋದಾಗ ವರ್ಷಕ್ಕೊಂದ್ಸತಿ ಹೀಗೆ ತೆಗಿಸ್ಕೊಂಡು ಬರ್ತಾ ಇದ್ದೆ. ನಮ್ಮ ಫ್ರೆಂಡೇ ಮಾಡ್ತಾರೆ ಅವ್ರ ಕೈ ತೆಗಿಸ್ಕೊಂಡು ಬಂದ್ಬಿಡ್ತಾ ಇದ್ದೆ. ಆಮೇಲೆ ಇವ್ರು ಮೊನ್ನೆ ಇದು ಔಷಧಿ ಬಗ್ಗೆ ನನಗೆ ಹೇಳಿದ್ರು ಅವರು, ನಾನು ಮಾಡಿಸಿದ್ರಲ್ಲ ರಿಲೇಷನ್ ನಾನು ಕೇಳಿದ್ದೆ. ಅವ್ರಿಗೂ ವಯಸ್ಸಾಗಿತ್ತು. ನಾನು ಕೇಳಿದ್ದೆ ಇದು ಏನು ಮೆಡಿಷನ್ ಅಂತ. ಅಯ್ಯೋ ಇದು ಯಾರಿಗೂ ಹೇಳಂಗಿಲ್ಲ, ನಾವು ಮಾಡ್ತಾ ಇಲ್ಲ ಅಂತ ಅಂದರು. ಸರಿ ನೀವು ಮಾಡ್ತಿಲ್ಲ ಅಂದ್ಮೇಲೆ ನಮ್ಗೆ ಹೇಳಿ ಅಂತ ಅವ್ರು ನಮ್ಗೆ ಹೇಳಿದ್ರು. ನಾನೇನು ಮಾಡಿದೆ, ಈ ಹುಡುಗನ್ನ ಅಲ್ಲೇ ಕರ್ಕೊಂಡು ಹೋಗೋಣ ಅಂತ ನಾನು ಶುರು ಅಂದ್ಕೊಂಡಿದ್ದು. ಆಮೇಲೆ ನೋಡಿದ್ರೆ ಅವರು ಲೇಡೀಸ್ ಜೆಂಟ್ಸ್ ಕಾಣ್ತಾ ಇಲ್ಲ, ಸ್ಟಾಪ್ ಮಾಡಿದ್ದಾರೆ. ಆಮೇಲೆ ನಾನು ಮೆಡಿಷನ್ ನೋಡ್ಕೊಂಡು ನಾನು ಫಸ್ಟ್ ಹುಡುಗನ ತೆಗೆದು ಹುಡುಗನಿಗೊಬ್ಬನ ಸ್ಟಾಪ್ ಮಾಡೋಣ. ಈಗ ಇಲ್ಲಿವರೆಗೂ ತುಂಬಾ ಜನ ಬಂದಿರ್ತಾರೆ ಮೈಲ್ ಮಾಡಿಸ್ಕೊಳ್ಳೋದಕ್ಕೆ, ಯಾರಿಂದ ಅವ್ರು ಕಂಪ್ಲೇಂಟ್ ಬಂದಿದ್ಯಾ ಇದನ್ನ ಮಾಡಿಸ್ಕೊಂಡ್ಮೇಲೆ ಜಾಸ್ತಿ ಆಯ್ತು ಇಲ್ಲ ವಾಸಿನೇ ಆಗಿಲ್ಲ ಸುಮ್ಮನೆ ಫೇಕು ಆ ತರ ಏನಾರು ಹೇಳಿದಾರ? ಇದು ಫೇಕ್ ಅನ್ನೋದಕ್ಕಿಂತ ಹಳ್ಳಿ ಕಡೆ ಗೊತ್ತಾಯ್ತು ನಾಟಿ ಔಷಧಿ. ಹೌದು, ಈಗ ನೀವು ಆಗಿನ ಕಾಲದವ್ರಲ್ವಾ ಅಮ್ಮ, ಈಗ ಆಗಿನ ಕಾಲದಲ್ಲೆಲ್ಲ ಇದೆ ಔಷಧಿ, ಹಾಗೆಲ್ಲ ಅಲ್ಲಿ ಡಾಕ್ಟರ್ ಹತ್ರ ಹೋಗ್ತಾನೆ ಇರಲ್ಲ ಯಾರು ಹೋಗಲ್ಲ. ಇದು ನಾನ್ ತಯಾರು ಮಾಡಿಲ್ಲ, ಅವ್ರು ಮಾಡಿರೋದು ಇದು. ಹಂಗಾಗಿ ಇದು 100% ಇದೆ. ಇದು ಯಾರೋ ಒಬ್ಬೊಬ್ಬರಿಗೆ ಏನಾದ್ರು ಪ್ರಾಬ್ಲಮ್ ಲಾಸ್ಟ್ ದವಡೆಯಲ್ಲಿ ಇರ್ತದೆ, ಅದಾದ್ರೆ ಮಾತ್ರ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಇದು ಅನ್ನೋ ಕಮ್ಮಿ ಆಗುತ್ತೆ. ಬಾಕಿದವ್ರಿಗೆಲ್ಲ ಇವಾಗೇ ನೀವು ನೋಡಿ ಜುಮ್ ಅಂತದಲ್ಲ, ಅದೆಲ್ಲ ಇವಾಗ ತಕ್ಕೊಂಡಾಗೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ನೋವಿದ್ದು ಬಂದ್ರೂ 170% ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ಯಾಕಂದ್ರೆ ನೀವು ಚೆನ್ನಾಗಾಗಿದ್ದು ನಾನು ಚೆನ್ನಾಗಿ ಕೇಳ್ತೀರ ಅಲ್ವಾ, ಸುಮ್ಮನೆ ಮಾಡಿದ್ದಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ. ಈಗ ನೀವು ಕೆಲವರೊಬ್ಬರೇ ಹೇಳಿದ್ರಿ ಇದೆಲ್ಲ ಸೋಷಿಯಲ್ ಮೀಡಿಯಾ ಡಾಕ್ಟರ್ಗಳ ಥರ ಅಂತ ಹೇಳಿದ್ರಿ. ಇದು ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ನೋಡಿ ಕಲ್ತಿರೋದಲ್ಲ, ಇದು ಆಗಿನ ಕಾಲದಲ್ಲಿ ನಡ್ಕೊಂಡ್ ಬಂದಿರೋ ನಾಟಿ ವೈದ್ಯ, ಇದು ನಾಟಿ ಔಷಧಿಗಳಿದೆಲ್ಲ. ಸೊ ಇದನ್ನ ಯಾರು ಫೇಕ್ ಮಾಡೋದಕ್ಕೆ ಆಗಲ್ಲ, ಅದು ಕಲ್ತಿದ್ರೆ ಮಾತ್ರ ಕಂಪ್ಲೀಟ್ ಆಗಿ ಅದನ್ನ ಔಷಧಿ ಮಾಡೋದಕ್ಕೆ ಸಾಧ್ಯ. ಈಗ ನಾನು ಫಸ್ಟ್ ಟೈಮ್, ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ನಾನು. ಸೊ ಫಸ್ಟ್ ಟೈಮ್ ಬಂದಾಗ ಏನಿತ್ತು, ನನಗೂ ಡೌಟ್ ಇತ್ತು ಕೆಲವೊಂದು, ಇದೆಲ್ಲ ಕ್ಯೂರ್ ಆಗುತ್ತಾ ವಾಸಿ ಆಗುತ್ತಾ ಅನ್ನೋದೊಂದು ನನಗೆ ಡೌಟ್ ಇತ್ತು. ಓಕೆನಾ? ಸೊ ಅವಾಗ ನನಗೆ ಏನಾಯ್ತು, ಫಸ್ಟ್ ಟೈಮ್ ನಾನು ಟ್ರೀಟ್ಮೆಂಟ್ ತೊಗೊಂಡೋದಾಗ ನನಗದು ಕ್ಯೂರ್ ಆಗ್ತಿದೆ. ನನಗಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ವಿಡಿಯೋದಲ್ಲಿ. ಓಕೆನಾ? ಕೆಲವೊಬ್ರು ಹೇಳ್ತೀರಾ ಎಲ್ಲ ವಿಡಿಯೋಗೋಸ್ಕರ ಮಾಡ್ತಿದ್ದಾರೆ ಅಂತ. ಈಗ ಬಂದು ನಾವು ವಿಡಿಯೋ ಮಾಡಿ ಹೇಳಿದ್ರಲ್ವ ನಿಮಗೂ ಗೊತ್ತಾಗೋದು. ಈಗ ಎಲ್ಲ ಕಡೆ ಇದೊಂದು ಫೇಕ್ ಆಗಿದ್ರೆ ಎಲ್ಲರೂ ಮಾಡ್ಬೋದಾಗಿತ್ತು ಇದನ್ನ. ಈ ವಿಡಿಯೋ ಔಷಧಿ ಕಲ್ತ್ಕೊಂಡು ಎಲ್ಲಾದರೂ ಮಾಡ್ಬೋದಾಗಿತ್ತು. ಬಟ್ ಇದೆಲ್ಲೋ ಒಬ್ಬೊಬ್ರು ಕಲ್ತು ಮಾಡ್ತಾ ಇರೋಂಥ ವಿದ್ಯೆ ಇದು. ಸೊ ಎಲ್ಲೂ ಸಿಗಲ್ಲ ನಿಮಗೆ. ಇನ್ಫ್ಯಾಕ್ಟ್ ನಾನು ಹಳ್ಳಿಲಿ ಇರೋಳಾಗಿದ್ರು ಕೂಡ, ರಾಮನಗರ ಇರೋದು ನಾವು. ಸೊ ಅಲ್ಲಿ ಹುಡುಕಿದ್ರು ಕೆಲವೊಬ್ರು ಸಿಗೋದೇ ಇಲ್ಲ. ನಾವು ಒಂದು ವಾರ ಟ್ರೈ ಮಾಡಿ ಸಿಗ್ತಾರ ಅಂತ ಟ್ರೈ ಮಾಡಿ ಆಮೇಲೆ ನಮಗೆ ಯೂಟ್ಯೂಬಲ್ಲಿ ನೋಡಿ ನಾವು ಬಂದಿರೋದು. ಈಗ ಅವರೊಬ್ರು ಯೂಟ್ಯೂಬರ್ ವಿಡಿಯೋ ಮಾಡಿದ್ದಕ್ಕೆ ತಾನೇ ನನಗೆ ಗೊತ್ತಾಗಿದ್ದು. ಈಗ ನಾನು ಬಂದು ವಿಡಿಯೋ ಮಾಡಿದ್ರೆ ಸೊ ನಿಮಗೂ ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಈಗ ಹಲ್ಲಿ ಕೀಳ್ಸೋದಕ್ಕೆ ಇಷ್ಟ ಇರಲ್ಲ, ಸೊ ಅಂಥವ್ರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ನಾವು ಮಾಡ್ತಾ ಇರೋದು. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಇದು ಯಾವುದೇ ಪ್ರಮೋಷನ್ ಥರ ವಿಡಿಯೋ ಅಲ್ಲ. ಸೊ ಇವ್ರು ನಮ್ಮನ್ನ ಕರೆದು ಯಾವ ಪ್ರಮೋಷನ್ ಮಾಡಿಸ್ತಾ ಇಲ್ಲ. ಇಷ್ಟ ಇದ್ದವ್ರು ಬರ್ಬೋದು. ಈಗ ಅವ್ರು ಯಾರೋ ಲಾಸ್ಟ್ ಯೂಟ್ಯೂಬರ್ ಮಾಡಿದ್ರು ಗೊತ್ತಾ, ಅವ್ರೇನು ಇವರೇ ಕರೆಸಿ ಮಾಡಿರೋದಂಥ ವಿಡಿಯೋ ಅಲ್ಲ ಅದು. ಅವರೇ ಓನ್ ತಿಳ್ಕೊಂಡು ಅವರು ವಿಡಿಯೋ ಮಾಡಿ ಹಾಕಿದ್ದಾರೆ 4 ಜನಕ್ಕೆ. ಅವ್ರಿಗೆ ಹೆಂಗ್ ಗೊತ್ತಾಯ್ತು ಗೊತ್ತಾ, ನಾನೊಂದು ಕಾಮಾಖ್ಯ ಥಿಯೇಟರ್ ಹತ್ರ ಒಂದು ಪೋಸ್ಟ್ ಹಾಕಿದ್ದೆ ಪಾಂಪ್ಲೆಟ್ ಅಲ್ಲಿ. ಅಲ್ಲಿ ಜನ ಥಿಯೇಟರ್ ಫಿಲಮ್ ನೋಡೋಕೆ ಬರ್ತಾರಲ್ಲ, ಯಾರೋ ಬಂದವ್ರಿಗೆ ನೆನಪಾಗಿತ್ತು ಹಾಕಿದ್ದೆ. ಅವರು ಅನ್ನೋ ತಡಿನ ಅಂತಿಲ್ಲ, ಸೀರಿಯಲ್ ಡೈರೆಕ್ಟರ್ ಅಂತೆ, ನಮಗೂ ಗೊತ್ತಿಲ್ಲ. ನಾನು ಅವಾಗ ಮೊಬೈಲ್ ಎತ್ಕೊಂಡು ಹೋಗ್ತಿದ್ದೆ ಕೆಲಸದ ಮೇಲೆ, ಇದು ಸೈಲೆಂಟ್ ಹಾಕಿ ಇಟ್ಬಿಟ್ಟು ಹೊರಟೋಗ್ತಿದ್ದೆ. ನಾನು ಅಲ್ಲಿ ಫಿಲಮ್ ಥಿಯೇಟ್ರಲ್ಲಿ ಅಲ್ಲೊಬ್ಬರನ್ನ ಕೇಳ್ಬಿಟ್ಟು, ಮೇನ್ ಇರೋರನ್ನ ಕೇಳ್ಬಿಟ್ಟು ನಾನು ಪೋಸ್ಟ್ ಹಾಕಿದ್ದೆ. ಪಾಪ ಇವರು ಅನ್ನೋ ತಡಿನ ಅಂದಿಲ್ಲ, ಫಿಲಮ್ಗೆ ಬಂದಿದ್ದಾರೆ. ಫಿಲಮ್ಗೆ ಹೋಗಿಲ್ಲ ಅವರು, ಪೋಸ್ಟ್ ನೋಡ್ಬಿಟ್ಟು ನಂಬರ್ ತಗೊಂಡು ಕಾಲ್ ಮಾಡ್ಕೊಂಡು ಇಟ್ಕೊಂಡೋರೆಲ್ಲ ಹುಡುಕಿದ್ದಾರೆ ಅವರು. ನಾನು ಸೈಲೆಂಟಲ್ಲಿ ಇತ್ತಲ್ಲ, ಹಂಗಾಗಿ ಹೋಗಿ ನಾನು ಬಂದು ಫೋನ್ ಆನ್ ಮಾಡಿದೆ. ಒಂದು 20 ಕಾಲ್ ಬಂದಿತ್ತು. ಇವಾಗೂ ನಾನು ಇದರಲ್ಲಿದ್ದಾರೆ, ಕೇಳ್ತಾರೆ ಅಮ್ಮ ಹಿಂಗೆ ನಡೀತಿದೆ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಅವ್ರ ಕಡೆಯಿಂದ ಸುಮಾರು ಜನ ಬರ್ತಾರೆ. ಅದಾಯ್ತು, ಆಮೇಲೆ ಬಂದು ಒಳಗೆ ಫೋನ್ ರಿಟರ್ನ್ ಮಾಡಿದೆ. ಯಾರು ಇಷ್ಟೊಂದು ಕಾಲ್ ಮಾಡೋರು. ಆಮೇಲೆ ಅಲ್ಲಿ ಜನತಾ ಬಜಾರ್ಗೆ ಹೋಗ್ತಿದ್ದು. ಆಮೇಲೆ ಅಮ್ಮ ಯಾರನ್ನ ಕೇಳಿದ್ರು, ಅವಾಗ ಸ್ಟಾರ್ಟಿಂಗು ನಾನು ಮಾಡ್ತಾ ಇದ್ದಿದ್ದು, ಯಾರಿಗೂ ಅಷ್ಟು ಸ್ಪ್ರೆಡ್ ಆಗಿರಲಿಲ್ಲ. ಆಮೇಲೆ ಬಂದು ವಾಪಸ್ಸು ಅವ್ರು ತೆಗೆದು ವೀಡಿಯೋ ಮಾಡ್ತಾಯಿದ್ರು. ನಾನು ಅದೇ ಸರ್ ಮಾಡಬೇಡಿ ವಿಡಿಯೋ ಅಂತ. ಆಮೇಲೆ ನಾನು ಇನ್ನೂ ಅಡುಗೆ ಮನೆ ಕ್ಲೀನ್ ಮಾಡಿಲ್ಲ, ಕೆಲಸದಿಂದ ಅವಾಗ ತಾನೇ ಬಂದಿದ್ದು. ನಾನು ಇಲ್ಲಿ ವೀಡಿಯೋ ಮಾಡಿಲ್ಲ, ಫ್ರೆಂಡ್ಗಳು ತೋರ್ಸೋಕ್ಕೆ ಅಂತ ಮಾಡ್ಕೊಂಡ್ರು. ನಾನು ಇವಾಗ ನೀವು ಮಾಡ್ದಂಗೆ ಮಾಡ್ಕೊತಾರಲ್ವ, ಸುಮ್ಮನೆ ಅದು. ನಾನು ಇದನ್ನು ತೊಳೆಯೋಕೆ ಹೋದಾಗ ಒಳಗಡೆ ಏನು ಮಾಡ್ತಿದ್ದಾರೆ ಅಂತ ಅದು ಕೂಡ ವಿಡಿಯೋ ಮಾಡಿದ್ದಾರೆ. ಸ್ಟವ್ ಕೂಡ ಒರೆಸಿಲ್ಲ, ನೀವು ಹಂಗೆ ಮಾಡಿದ್ರು ಎಷ್ಟು ಜನ ಅಂತ. ಇಲ್ಲಮ್ಮ ನಾವು ಹಾಕಲ್ಲ, ನಮ್ಮ ಫ್ರೆಂಡ್ಗಳು ತೋರಿಸ್ತೀವಿ ಅಂತ ಹೋದವರು. ಅವ್ರು ಚೆನ್ನಾಗಿ ಅವ್ರ ಕಡೆಯಿಂದ ಒಂದು 4 ಜನ ಹುಡುಗರು ಬಂದರು. ಯಾಕಂದರೆ ಈ ವಿಡಿಯೋ ಅವರು ಕೂಡ ನೋಡ್ಬೋದೇನೋ.
ನಾನು ಮಾತಾಡ್ತಾ ಇರೋದು. ಅವರು ಕೂಡ 4-5 ಜನ ಹುಡುಗರು ಬಂದರು. ನಮ್ಮ ಇಟ್ಟುಮೋಡಿಂದ ಸೀರಿಯಲ್ ಅವ್ರು ಕೆಲವು ಹುಡುಗರು ಇದ್ದಾರೆ, ಅವರು ಬಂದೋಗಿ ಚೆನ್ನಾಗಾಗಿತ್ತಲ್ವಾ ಅಂದ್ಬಿಟ್ಟು ನಮ್ಗೆ ಕೇಳಲೇ ಇಲ್ಲ. ಅವರು ಹಾಕ್ಬಿಟ್ಟಿದ್ದಾರೆ ವಿಡಿಯೋನ. ನನಗೆ ಫಸ್ಟು ಮಂಗಳೂರಿಂದ ಕಾಲ್ ಬಂತು. ನಾನು ಮಂಗಳೂರವ್ರು ಯಾರು ಹೇಳಿದ್ರು ಇವರಿಗೆ ಅಂದ್ಬಿಟ್ಟು, ನೀವೀಗ ಯಾರು ಹೇಳಿದ್ರು ಅಂದರೆ ಮೇಡಮ್ ನಿಮ್ಮದು ಯೂಟ್ಯೂಬಲ್ಲಿ ಬರ್ತಾ ಇದೆ ಅಂತ. ನಾನು ಅವ್ರಿಗೆ ಕಾಲ್ ಮಾಡಿದೆ, ಯಾಕಂದರೆ ಇವಾಗ ನೀವು ಫೋನ್ ಮಾಡಿರ್ತೀರ, ನನ್ನ ಹತ್ರ ಇರುತ್ತೆ. ಆಮೇಲೆ ಅವ್ರಿಗೆ ಕಾಲ್ ಮಾಡಿದಮ್ಮ ಹಿಂಗೆ ಚೆನ್ನಾಗೈತೆ, 4 ಜನಕ್ಕೆ ಯೂಸ್ ಆಗಲಿ, ಇದು ಹಳೆ ಕಾಲ ಮಿಡಿಷನ್ನು ಅಂದರು. ಸರಿ, ನಾನು ಸುಮ್ಮನೆ ಆಗ್ತೆ. ಆಮೇಲೆ ಒಬ್ಬೊಬ್ಬರೇ ಮಾಡ್ಕೊಂಡು ಹೋಗಿ ನೀವು ಹೆಂಗೆ ಹೇಳ್ತೀರಾ, ಸುಮ್ಮನೆ ನಮ್ಗೆ ಅಮೌಂಟ್ ಕೊಟ್ಟೋಗ್ತೀರಾ. ನಾನಿವಾಗ ಗ್ಯಾಸು, ಮಿಡಿಷನ್ನು, ಬೆಣ್ಣೆ ಇವೆಲ್ಲ ತರೋದೆ. ಈಗ ನಾನು ಮಾಡೋಕೆ ಒಂದಿಷ್ಟು ಇಟ್ಕೊಂಡಿದ್ದೀನಿ. ಸುಮ್ಮನೆ ನೀವು ದುಡ್ಡು ಕೊಟ್ಟು ಹೋಗ್ತಾ ಅಷ್ಟು ದೂರದಿಂದ ಬರ್ತೀರಾ, ನೀವು ಚೆನ್ನಾಗಾಗಿ ನೀವು ಮಾಡಿಸ್ತೀರಾ, ನೀವು 4 ಜನಕ್ಕೆ ಹೇಳ್ತೀರಾ ಅಷ್ಟೇ ಮೇಡಮ್. ನಮ್ಗೆ ಇನ್ನೇನು ಬೇಡ. 4 ಜನ ಬರೋರು, ಅಮ್ಮ ನಿಮ್ಮ ಮನೇಲಿ ಯಾರಿಗಾನು ಹೇಳಿಕೊಡಿ, ಇನ್ನೂ 100 ವರ್ಷ ಇರಿ ಅಂತಾರೆ, ಆಶೀರ್ವಾದ ಮಾಡ್ತಾರೆ ನಮ್ಗೆ. ಯಾಕಂದ್ರೆ ಈ ತರ ನಾಟಿ ಔಷಧಿ ಕೊಡೋರು ಸಿಗದೇ ಇಲ್ಲ ಹಳ್ಳಿಗಳಲ್ಲಿ. ಆಗಿನ ಕಾಲದವರು ಅಜ್ಜಿದಿರು ತಾತಂದ್ರು ಮಾಡ್ತಾ ಇದ್ರು. ಪಕ್ಕದಲ್ಲೇನೆ ಯಾರೋ ಒಬ್ರು ಇದಾರೆ, ನಮ್ಮೂರ್ ಪಕ್ಕದಲ್ಲೇ ಇದೆ, ಅಲ್ಲಿ ಅಜ್ಜಿ ತಾತ ಇಬ್ರು ಮಾಡ್ತಿದ್ರಂತೆ. ಸೊ ಅವ್ರೇನ್ ಮಾಡಿದಾರೆ, ಆ ವಿದ್ಯೆನ ಅವ್ರಷ್ಟೇ ಕಲ್ತ್ಕೊಂಡಿದ್ದಾರೆ, ಮಕ್ಳುಗಳಿಗೆ ಯಾರಿಗೂ ಹೇಳ್ಕೊಟ್ಟಿಲ್ಲ. ಸೊ ತಾತನೂ ತೀರೋಗಿದ್ದಾರೆ. ಅಜ್ಜಿಗೆ ತುಂಬಾ ವಯಸ್ಸಾಗಿರೋದ್ರಿಂದ ಕಣ್ಣು ಸ್ವಲ್ಪ ಕಾಣಲ್ಲ, ಕಿವಿನೂ ಕೇಳಿಸಲ್ಲ. ಸೊ ಈಗ ಅವ್ರಿಗೆ ಔಷಧಿ ಮಾಡೋದಕ್ಕೂ ಗೊತ್ತಾಗಲ್ಲ. ಈಗ ಪ್ರಾಬ್ಲಮ್ ಆಗಿರೋದೇನು, ಮಕ್ಳಿಗೆ ಹೇಳ್ಕೊಟ್ಟಿದ್ರೆ ಅಟ್ಲೀಸ್ಟ್ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಈ ನಾಟಿ ಔಷಧಿ 4 ಜನಕ್ಕೆ ಹೆಲ್ಪ್ ಆಗ್ತಿತ್ತು. ಸೊ ನಾವು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದೆ, ಯಾಕೆಂದ್ರೆ ನಮ್ಮ ಯಜಮಾನ್ರಿಗೆ ಅದು ಗೊತ್ತಿತ್ತು, ಈ ತವ್ರು ಮಾಡ್ತಿದ್ರು ಅಂತ. ಯಾಕೆಂದ್ರೆ ಆಗಿನ ಕಾಲದಿಂದನೂ ಮಾಡ್ಕೊಂಡ್ ಬರ್ತಿದ್ರಲ್ಲ, ಸೊ ಗೊತ್ತಿತ್ತು. ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರ ಮಕ್ಳುಗಳು ಹೇಳು, ನಮ್ಗೆ ಯಾವ ವಿದ್ಯೆನೂ ಕಲ್ತಿಲ್ಲ, ನಾವು ಕಲ್ಸಿಲ್ಲ, ನಮ್ಮ ತಂದೆಯವ್ರು ತೀರೋಗಿದ್ದಾರೆ, ಇನ್ನು ನಮ್ಮ ತಾಯಿಯವರು ಈ ತರ ಏಜ್ ಆಗಿದೆ, ಮಾಡಕ್ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ರು. ಸೊ ಈ ತರ ಆ ಒಂದು ವಿದ್ಯೆ ಅಳಿಸೋಗ್ಬಾರ್ದು, ಮುಂದಿನ ಪರಂಪರೆಗೂ ಯೂಸ್ ಆಗ್ಬೇಕು ಅಲ್ವಾ. ನಾಟಿ ಔಷಧಿ ಅದೇನು ಎಫೆಕ್ಟು ಅಂತ ಆಗಲ್ಲ, ಅದು ಕೆಟ್ಟ ಪರಿಣಾಮ ಅಂತೂ ಬೀರೋದೇ ಇಲ್ಲ. ಇದು ನೋಡಿ, ಪ್ರೆಗ್ನೆನ್ಸಿ ಅವರಿಗೆ, ಹಾರ್ಟ್ ಅವರು, ಶುಗರ್ ಅವ್ರಿಗೆ ಎಲ್ಲ ಇದೆ ಮೇಡಮ್. ಮತ್ತು ಚಿಕ್ಕ ಮಕ್ಕಳಿಗೆಲ್ಲ ಇದನ್ನೇ ಪ್ರೆಗ್ನೆನ್ಸಿ ಅವ್ರಿಗೆ ಮಾಡೋಕ್ಕೆ ಎದುರ್ಕೋತಾ ಇದ್ದೆ ನಾನು ಸ್ಟಾರ್ಟಿಂಗಲ್ಲಿ. ನಮ್ಮನೆ ಪಕ್ಕದಲ್ಲೇ ಇದ್ದಾರೆ, ಈ ಗೇಟ್ ಪಕ್ಕದಲ್ಲಿ. ಅವ್ರು ಬಂದು ಪ್ರೆಗ್ನೆಂಟು 4 ತಿಂಗಳು ಫಸ್ಟೇ ಮಗು. ಅವ್ರು ಹಾಸ್ಪಿಟ್ಲಿಗೆ ಹೋಗಿದ್ರಂತೆ. ಅವರು ಪ್ರೆಗ್ನೆಂಟ್ ಅಲ್ಲ ಅಂದ್ಬಿಟ್ಟು ನಾವೇನು ಟ್ರೀಟ್ಮೆಂಟು ಮಾತ್ರೆ ಅದೆಲ್ಲ ಏನು ಕೊಡಂಗಿಲ್ಲ. ಅವರು ಇಂಗ್ಲಿಷ್ ಮೆಡಿಸಿನ್ಗಳಲ್ಲಿ ಔಷಧಿಗಳನ್ನ ಕೊಡಲ್ಲ, ಮೆಡಿಸಿನ್ ಪ್ರೆಗ್ನೆನ್ಸಿಲಿ. ಸೊ ನನಗೂ ಪ್ರೆಗ್ನೆನ್ಸಿಲೇ ಕಾಣಿಸ್ಕೊಂಡಿದ್ದು, ನನಗೂ ಇದು ಹುಳುಕಲ್ಲು ಅನ್ನೋದು. ಸೊ ಇದು ಇಂಗ್ಲಿಷ್ ಮೆಡಿಸಿನ್ಗಳಲ್ಲಿ ಟ್ರೀಟ್ಮೆಂಟ್ ಕೊಡಲ್ಲ. ಏನಾದ್ರು ಎಫೆಕ್ಟ್ ಆಗುತ್ತೋ, ಪಾಪಗೆ ಏನಾದ್ರು ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೆದರ್ಕೊಳ್ತಾರೆ, ಕೊಡಲ್ಲ. ಸೊ ಅದೇನಾಗುತ್ತೆ, ಈಗ ನಾನು ಅದೇ ಪ್ರಾಬ್ಲಮ್ ಬಿಟ್ಕೊಂಡು ಬಂದಿದ್ದು. ಫಸ್ಟ್ನೇ ಮಗು ಅಂತಾರಲ್ವಾ, ನಮಗೂ ಭಯ. ನಾನೇನಂದೆ, ಅಪ್ಪ ನಾನು ಪ್ರೆಗ್ನೆನ್ಸಿ ಅವ್ರಿಗೆ ಯಾರಿಗೂ ಮಾಡಿಲ್ಲ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಇದು ಬಾಯಿಗಷ್ಟೇ ಅಂದೆ. ಸರಿ, ಅವರು ನಾನಿದ್ದೀನಿ, ನಾವು ಹೇಳ್ತೀವಿ ಮಾಡಿ ಅಂತ. ಅವ್ರು ಮಾಡ್ಕೊಂಡು ಈಗ 4 ವರ್ಷದ ಮಗು ಇದೆ ಮೇಡಮ್. ಅವ್ರಿಗೆ ಮಾಡಿದ್ಮೇಲೆ ಸುಮಾರು ಪ್ರೆಗ್ನೆನ್ಸಿ ಅವ್ರಿಗೆ ಮಾಡಿದ್ದೀನಿ. ಮತ್ತು ಶುಗರು, BP, ಮತ್ತು ಹಾರ್ಟ್ ಪ್ರಾಬ್ಲಮ್, ಅವರು ಕ್ಯಾನ್ಸರ್. ಮೊನ್ನೆ ಕ್ಯಾನ್ಸರ್ ಪೇಷೆಂಟು ಇದರಿಂದ ಬಂದಿದ್ದಾರೆ, ಮೈಸೂರಿಂದ ಹುಡಿಕೊಂಡು ಮಾಡಿದ್ದೀನಿ ಮೇಡಮ್. ಇದರಿಂದ ಯಾವ ತೊಂದರೆನೂ ಇಲ್ಲ. ನಾನು ಮಾಡೋ ಕೆಲಸಕ್ಕೆ ನೀವು ಇಷ್ಟು ದುಡ್ಡು ಕೊಡ್ತೀರಾ, ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರೋಣ. ಇದು ಮೋಸ ಅಂತೂ ಅಲ್ಲ. ಯಾಕಂದರೆ ಹಿರೀಕರ ಕಾಲದಿಂದ ಬಂದಿರೋದ್ರಿಂದ ನಾವು ನಡೆಸ್ತಿದ್ದೀವಿ. ನಮಗೆ ನೋಡಿ, ಇವಾಗ ಒಂದು ವಿಡಿಯೋ ಇದೆ, ಉತ್ರಳ್ಳಿ ಪೊಲೀಸ್ ಆಫೀಸರ್ದು ಫೋಟೋ ಸಮೇತ ನನ್ನ ಹತ್ರ ಇದೆ. ಅವ್ರಿಗೆ 16 ವರ್ಷ ಹುಡುಗನಲ್ಲಿ ಮಾಡಿಸಿದ್ರಂತೆ. ಯಾರು, ಅವ್ರ ತಂದೆಯರು, ಹಳ್ಳಿ ಕಡೆ. ಅವ್ರಿಗೆ ಇನ್ನೂ ಇಲ್ಲ, ಒಂದು ದೊಡ್ಡ ಪೋಸ್ಟರ್ ಇದ್ದಾರೆ ಉತ್ರಳ್ಳಿಲಿ. ನಾನು ಮಾತಾಡೋದು ವಿಡಿಯೋ ಆಗ್ತಿದೆ, ಅವರು ನೋಡ್ಬೋದೇನೋ. ಆಮೇಲೆ ಅವರು ಹಲ್ಲೋವಾಗಿ ಊರಿಗೆ ಫೋನ್ ಮಾಡಿದ್ರಂತೆ. ಊರಿಗೆ ಫೋನ್ ಮಾಡಿದ್ರೆ ಊರಲ್ಲಿ ಯಾರು ಮಾಡ್ತಾ ಇಲ್ಲ ಅಂತ. ಅವ್ರು ತಡ್ಕೊಳಕ್ಕೆ ಅವ್ರ ಹೆಂಡ್ತಿಗೂ ಅಲ್ಲಿ ನೋವು, ಅವ್ರಿಗೂ ಬಂದ್ಬಿಟ್ಟಿದ್ದೆ ಅಂತೆ. ಇಷ್ಟು ವರ್ಷ 20 ವರ್ಷ ಅಲ್ಲಿ ನೋವು ಇರುತ್ತೆ. ಆಮೇಲೆ ಇಲ್ಲಿ ಯಾವುದೋ ಸುತ್ತಮುತ್ತ ಬಂದು ನಮ್ದು ವಿಡಿಯೋ ಸಿಕ್ಕಿದೆ. ಕಾಲ್ ಮಾಡಿದ್ರು, ಮೇಡಮ್ ನಮಗೆ ನಾವು ತಗೋತಾ ಇದ್ದಿದ್ದು ಇಷ್ಟು 100, 700, 650 ತಗೋತಿದ್ದು, ಇವಾಗ 50 ಜಾಸ್ತಿ ಆಗಿದೆ ಅಷ್ಟೇ. ಅವರು ಇನ್ನೂ ಸೇರಿಸಿ ನಮಗೆ ದುಡ್ಡು ಕೊಟ್ಟೋಗಿದ್ದಾರೆ. ನಮ್ಮದು ಫೋನ್ ನಂಬರ್ ಸಮೇತ ಇದ್ದಾರೆ ಪೊಲೀಸ್ ಆಫೀಸರು. ನಿನ್ನೆ ಇಲ್ಲ ಮೊನ್ನೆ ಒಬ್ಬ ಪೊಲೀಸ್ ಆಫೀಸರು ಚನ್ನಮ್ಮನಕೆರೆ ಅಚ್ಚುಕಟ್ಟಿಂದ ಬಂದಿದ್ದಾರೆ. ಮತ್ತು ಇದು ಆಲ್ರೆಡಿ ಸರ್ಕಲ್ ಫುಡ್ ಆಫೀಸ್ ಕಡೆಯಿಂದ ಬಂದಿದ್ದಾರೆ ಚೆಕ್ಕಿಂಗು. ಮೇಡಮ್ ಇದು ನಾನು ಮಾಡಲ್ಲ, ನನಗೆ ಆ ಥರ ಕೆಲಸನೂ ನನಗೆ ಬೇಡ, ಮಾಡಲ್ಲ ನಾನು. ಯಾಕಂದರೆ ನಾನು ದುಡ್ದು ಎಲ್ಲ ಮಾಡಿದ್ದೀನಿ, ಮಕ್ಕಳು ಮದುವೆ ಮಾಡಿದ್ದೀನಿ, ಬಾಡಿಗೆ ಮನೇಲೇ ಇದ್ದು. ಇನ್ನೇನು ಈ ವಯಸ್ಸಲ್ಲಿ ನಾನು ಮೋಸ ಮಾಡಿ ಹೊತ್ಕೊಂಡೋಗೋ ಅವಶ್ಯಕತೆ ನನಗಿಲ್ಲ ಮೇಡಮ್. ಏನೋ ನಿಮಗೂ ಮಾಡಿದ್ರೆ ನೀವು ಒಂದು 10 ರೂಪಾಯಿ ಕೊಡ್ತೀರಾ ಅಷ್ಟೇ. ನಾನೇನಂದೆ, ನಮ್ಮ ಮಗ ಜಗಳ ಮಾಡೋರು ಅವಾಗ ನಾನಂದೆ, ಹೋಗೋ ನಾನು 2 ಗಂಟೆ ಮಾಡ್ತೀನಿ, ಆಮೇಲೆ ಆಶ್ರಮಕ್ಕೆ ಹೋಗ್ತೀನಿ ಅಂತಿದ್ದೆ. ವಿಡಿಯೋ ಹಾಕಿರೋರಿಗೆ, ಅಮ್ಮ ಯಾಕೆ ಹೋಗ್ತೀರಾ, ಏನೋ ಒಂದು ಕಲ್ತಿದ್ದೀರಾ ಮಾಡಿ ಆಶ್ರಮಕ್ಕೆ ಯಾಕೆ ಹೋಗ್ತೀರಾ, ನಾನು ಹಾಕ್ತೀನಿ ಅಂತ ಹಾಕ್ಬಿಟ್ಟಿದ್ದಾರೆ. ಅವ್ರಿಂದ ಸಿಕ್ಕಿರೋದೇ ಹೆಚ್ಚು ನಮ್ಮ ಏಜ್ನವ್ರಿಗೆ. ಇನ್ನು ನೆಕ್ಸ್ಟ್ ನಮ್ಮ ಮಕ್ಳಿಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ನಾಟಿ ಔಷಧಿಗಳು ಎಲ್ಲ ಇಂಗ್ಲಿಷ್ ಮೆಡಿಸಿನ್ ಸೇರ್ಕೊಂಡು ಅದೇ ಮುಂದುವರ್ತಾ ಹೋಗುತ್ತೆ ಮಕ್ಳುಗಳಿಗೆ ಹೊರತು ನಮ್ಮ ಹಿಂದಿನ ಕಾಲದ್ದು ನಾಟಿ ಔಷಧಿಗಳು ಯಾವ ಮಕ್ಳಿಗೂ ಸಿಗದೆ ಹೋಗುತ್ತೆ. ಸೊ ನಮ್ದು ಅದೃಷ್ಟ ಅನ್ಕೋಬಹುದು, ನಮಗ್ ಸಿಗ್ತಾ ಇದೆ. ಸೊ ಇವರಿಂದ ನೆಕ್ಸ್ಟ್ ಪೀಳಿಗೆಗಳು ಕಲ್ತ್ಕೊಂಡಾಗ ನಮ್ಮ ಪೀಳಿಗೆಗಳು ಹೇಳ್ತಾರೆ, ಮೇಡಮ್ ನಾನು ಹೋಗಿದ್ದೆ, ಸತ್ತೋಗ್ತಿದ್ದಾರೆ, ಯಾರಿಗೂ ಹೇಳ್ಕೊಟ್ಟಿಲ್ಲ, ನಿಮ್ಮ ಮನೇಲಿ ಯಾರಿಗಾನ ಹೇಳ್ಕೊಡಿ ಅಂತ. ನಾನು ಹೇಳ್ತೀನಿ, ನಮ್ಮ ಮಗ ಇದ್ದಾರೆ, ನಮ್ಮ
ಮಗಳು ಇದ್ದಾರೆ, ನಮ್ಮ ಮಗ ಇಲ್ಲಿ ಬರೋರು ನಮ್ಮ ಮಗ ನೋಡ್ಕೋತಾರೆ. ನಮ್ಮ ಮಗಳಿಗೂ ಹೇಳ್ತಾ ಇದ್ದೀನಿ ನೀನು ಅಲ್ಲಿ ಮಾಡು ಅಂತ. ಅವ್ರು ಹೇಳ್ತಾರೆ ನೀವು ಇರೋ ಗಂಟ ಮಾಡಿ, ಆಮೇಲೆ ನಾನು ನೋಡ್ತೀನಿ. ಅವ್ರು ಚಿಕ್ಕ ಮಕ್ಕಳು ಸ್ಕೂಲ್ ಇವೆಲ್ಲ ಇದೆ ಅವ್ರಿಗೆ, ನೀವು ಇರೋ ಗಂಟ ನೀವು ಮಾಡಿ ಆಮೇಲೆ ನಾನು ನೋಡ್ತೀನಿ ಅಂತ ಅವ್ರಿಗೂ ತಿಳಿಸಿದ್ದೀನಿ. ನಮ್ಮ ಮಗನಿಗೂ ಗೊತ್ತಿದೆ. ಈಗ ನಾನಿಲ್ಲ ಅಂದಾಗ ಯಾರನ್ನ ಬಂದರೆ ನಮ್ಮ ಮಗನೇ ಮಾಡ್ತಾರೆ ಅವ್ರಿಗೆ. ಹಂಗಾಗಿ ನಾನು ಆಲ್ರೆಡಿ ತಿಳಿಸಿದ್ದೀನಿ. ಪೇಷಂಟ್ಗೆ ಬರೋರೇ ಹೇಳ್ಬಿಡ್ತಾರೆ, ಆಂಟಿ ನಿಮ್ಮ ಮನೇಲಿ ಯಾರಿಗಾನ ಹೇಳ್ಕೊಡಿ, ನಿಮ್ಮ ಮನೇಲಿ ಯಾರಿಗಾನ ಹೇಳ್ಕೊಡಿ ಅಂತ ಅವ್ರಿಗೆ ಹೇಳಿದ್ದೀನಿ ಮೇಡಮ್. ನಾನು ಆದ್ಮೇಲೆ ಅವ್ರು ಮಾಡ್ತಾರೆ ಅಷ್ಟೇ, ಸುಮ್ಮನೆ ಯಾರೂ ಮಾಡಲ್ಲ ಮೇಡಮ್. ಈಗ ಬಂದಾಗಿಂದ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನಾನು, ಕಾಯ್ತಾ ಇದೆ. ನಾನು ಗ್ಯಾಸು ಮೆಡಿಸಿನ್ ದುಡ್ಡು ಇಲ್ಲೇನು ಬೆಂಗಳೂರಲ್ಲಿ ಒಂದು ಕಟ್ಟಿಂಗ್ ಸಿಗಲ್ಲ, ಅವೆಲ್ಲ ಮಾಡಿ ಕಾಸು ಹಾಕಿ ಮಾಡ್ತಾ ಇದ್ದೀನಿ. ಪೊಲೀಸ್ ಆಫೀಸರ್ಗಳೇ ನನಗಿನ್ನೂ ಸೇರಿಸಿ ದುಡ್ಡು ಕೊಟ್ಟು ಹೋಗ್ತಾರೆ. ಈ ಮೆಡಿಸಿನ್ ಬಗ್ಗೆ ಗೊತ್ತಿಲ್ಲ, ಸಿಕ್ಕಲ್ಲಮ್ಮ ಇದೆಲ್ಲೂ. ಇಲ್ಲಮ್ಮ ಗೊತ್ತಿಲ್ಲ, ಹಳ್ಳಿಗಳ ಕಡೆನೇ ಅಳಿಸೋಗಿದೆ ಇದೆಲ್ಲ. ಸೈಡ್ ಎಫೆಕ್ಟ್ ಇಲ್ಲ ಇದು. ಚಿಕ್ಕ ಮಕ್ಕಳಿಗೆ ಪ್ರೆಗ್ನೆನ್ಸಿ ಪ್ರತಿಯೊಬ್ರು ಇದು ಮಾಡಿಸ್ಬೋದು. ನಾನು ಧೈರ್ಯವಾಗಿ ಹೇಳ್ತೀನಿ. ಯಾಕಂದ್ರೆ ಕೆಲವರು ಎಪ್ಪಳ್ಸು ನೀವು ಲೈಸೆನ್ಸ್ ಮಾಡಿಸ್ಕೋಬೇಕು ಅದು ಇದು ಅಂತ ನಾನಂದೆ. ನಾನೇನು ಕಲ್ತಿ ಮಾಡ್ತಾ ಇಲ್ಲ, ಇದು ಹಿರಿಕರ ಕಾಲದಿಂದ ಬಂದಿರೋ ಮೆಡಿಸಿನ್. ನಾನು ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ಏನೋ ನಾನೇ ಮಾಡ್ಕೊಂಡು ಮಾಡೋದಿದ್ದಿದ್ರೆ ಮಾತಾಡಿ. ಇದೇನು ಯೂಟ್ಯೂಬ್ ಅಲ್ಲಿ ನೋಡಿ ಮಾಡೋಂಥದ್ದಲ್ಲ ವಿಡಿಯೋ. ಈಗ ಅಡುಗೆ ಮಾಡೋದಷ್ಟು ಸುಲಭ ಅಲ್ಲ ಇದು. ಮೇಡಮ್ ಸುಮಾರು ವಿಡಿಯೋಸ್ಗಳು ಹಾಕಿದ್ದಾರೆ, ಸುಮಾರು ಕಡೆ ಮಾಡ್ತಿದ್ದಾರೆ. ನಮ್ಗೆ ಹತ್ರ ಆಗೋರೆಲ್ಲ ಇಲ್ಲಿ ಬರ್ತಾರೆ, ಅವ್ರಿಗೆ ಹತ್ರ ಆಗೋರೆಲ್ಲ ಅಲ್ಲಿ ಹೋಗ್ತಾರೆ. ಆಮೇಲೆ ಮನೆಗೆ ಒಂದು ಮೆಡಿಸಿನ್ 4 ದಿವಸಕ್ಕೆ ಕೊಡ್ತೀವಿ, ಅದು ಯಾರೂ ಕೊಡೋದಿಲ್ಲ. ನಮಗೆ ಕಾಲ್ಗಳು ಮಾಡ್ತಾರೆ, ಕಳಿಸ್ಕೊಡಿ ನಿಮ್ಗೆ ಅಮೌಂಟ್ ಕೊಡ್ತೀನಿ ಅಂತ. ನಾನು ಯಾರಿಗೂ ಕಳಿಸ್ತಾ ಇಲ್ಲ. ಅದು ಒಂದು ಒಳ್ಳೆ ಮೆಡಿಸಿನ್ ಮನೆಗೆ ಕೊಡೋದು. ಅದೇನು ಚೆನ್ನಾಗಿದೆ ಮೇಡಮ್ ಮೆಡಿಸನ್ನು, ಮಾಡಿಸ್ಕೊಳ್ಳಿ. ಮಕ್ಕಳುಗಳು ಇದ್ರೆ ಇಂಪಾರ್ಟೆಂಟ್ ಕರ್ಕೊಬನ್ನಿ. ಸೊ ಆ ಮೆಡಿಸಿನ್ ನನಗೂ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಕೊಟ್ಟಾಗ ನನಗೆ 4 ಡೇಸ್ವರೆಗೂ ಆಗೋಷ್ಟು ಜಾಸ್ತಿನೇ ಕೊಟ್ಟಿದ್ರು. ನಾನು 4 ಡೇಸ್ 5 ಡೇಸ್ವರೆಗೂ ತೊಗೊಂಡಿದ್ದೀನಿ. ಅದರಲ್ಲಿ ಏನೂ ಎಫೆಕ್ಟ್ ಆಗಿಲ್ಲ ನನಗೆ ಆ್ಯಕ್ಚುಲಿ ಹಲ್ಲು ನೋವು ಬರ್ತಾ ಇಲ್ಲ. ನನಗೆ ಆ ಮಾಂಸಖಂಡ ಬೆಳ್ಕೊಂಡಿದೆ ಗ್ಯಾಪಲ್ಲಿ. ಸೊ ಆ ಒಂದು ನೋವು ಬರೆದು ಬಿಟ್ಟರೆ ಇನ್ನು ಹಲ್ಲು ನೋವೇ ಇಲ್ಲ, ನನಗೆ ಕಾಣಿಸ್ತಾನೆ ಇಲ್ಲ. ಸೊ ಆ ಒಂದು ಮೆಡಿಸಿನಲ್ಲೂ ಏನು ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ. ಕೆಲವರು ಏನು ಹೇಳ್ತಾರೆ ಗೊತ್ತಾ, ಅಯ್ಯೋ ಅವರೇ ಹುಳ ಹಾಕ್ಬಿಡ್ತಾರೇನೋ ಅಂದ್ರೆ ನಾವು ಫಸ್ಟ್ ವಿಡಿಯೋ ಮಾಡಿ ತೋರಿಸ್ಬಿಟ್ಟಿದ್ದೀವಿ ನಿಮಗೆ. ಮಡಕೆ ಖಾಲಿ ಇದೆ, ನೀರು ಕೂಡ ಶುದ್ಧವಾಗಿ ತಗೊಬಂದು ಇಟ್ಟಿದ್ದಾರೆ. ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಅದೊಂದು ನಾನು ಬೆಳಕಲ್ಲಿ ಕೂತಿದ್ದೀನಿ. ಹೌದು, ಇಲ್ಲಿ ನೀವು ವಿಡಿಯೋ ಮಾಡ್ತಾ ಇದ್ದೀರಾ, ನಾನು ಈ ಮಡಕೆನ್ ತೆಗೆದು ಒಳಗೆ ಹಾಕಕ್ಕಾಗುತ್ತೆ. ನಮ್ಮ ಮುಂದೆನೆ ಎಲ್ಲ ಮಾಡ್ತಾರೆ. ಮೆಡಿಸಿನ್ ಒಂದು ಒಳಗಡೆ ತರ್ಬೋದು ಅಷ್ಟೇ, ಬಿಟ್ರೆ ಎಲ್ಲಾನು ಇಲ್ಲೇ ನಮ್ಮ ಮುಂದೆನೆ ಮಾಡೋದು. ನಿಮಗೆ ನಮಗೆ ತೋರಿಸ್ಬಿಟ್ಟೆ ಹಾಕ್ತಾರೆ. ಫೇಕ್ ಅಂತ ಏನೂ ಇರಲ್ಲ. ಸೊ ನೀಟಾಗಿ ಕಾಣುತ್ತೆ. ದಯವಿಟ್ಟು ನಾನು ಹೇಳೋದೇನು ಗೊತ್ತಾ, ಪ್ರತಿಯೊಬ್ರು ನನ್ನ ಹತ್ರ ಮಾಡಿಸ್ಬೇಕು ಅಂತ ಏನಿಲ್ಲ. ನಾನು ಬರೋರ್ಗು ಹೇಳ್ತೀನಿ, ಇದು ನನ್ನ ಹತ್ರನೇ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಎಲ್ಲಿ ಬೇಕಾದರೂ ಇದನ್ನ ಮಾಡಿಸಿ. ಇದರಿಂದ ನಿಮಗೆ ಅಲ್ಲೋ ಖಂಡಿತ 100% 90% ಅಲ್ಲೋ ಹೋಗುತ್ತೆ. ನನ್ನ ಹತ್ರ ಮಾಡಿಸ್ಬೇಕಂತ ಅವಶ್ಯಕತೆ ಏನಿಲ್ಲ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ವಿಡಿಯೋ ಬೇರೆ ಯಾರಾದ್ರೂ ಬೇರೆ ಕಡೆ ವಿಡಿಯೋ ಮಾಡಿದ್ದಾರೆ, ಅಲ್ಲಿ ಹತ್ರ ಇದೆ ನಿಮ್ಗೆ, ನೀವು ಅಲ್ಲೂ ಇಲ್ಲೇ ಬರ್ಬೇಕು ಅಂತ ಅವಶ್ಯಕತೆ ಇಲ್ಲ. ಬಟ್ ಈ ಒಂದು ನಾಟಿ ಔಷಧಿನ ಉಪಯೋಗಿಸ್ಕೊಳ್ಳಿ ಅಂತ ಅಷ್ಟೇ ಹೇಳಿ. ನಿಮಗೆ ಹತ್ರ ಆಗೋದಿದ್ರೆ ಅಲ್ಲೇ ಹೋಗಿ ತಗೊಳ್ಳಿ. ಅದು ಮನೆಗೆ ಕೊಡೋ ಮೆಡಿಸಿನ್ ಬೇಕು ಅಂದ್ರೆ ನಿಮ್ಗೆ ಬರ್ತೀವಿ ಅಂದ್ರೆ ಇಲ್ಲಿಗೆ ಬನ್ನಿ. ಇದು ಮಾತ್ರ ಮಡಿಕೆ ಮೇಲೆ ಮಾಡೋದು ಬೇಕಾದ್ರೆ ಎಲ್ಲಾ ಕಡೆ ಮಾಡ್ತಾರೆ. ನಾನು ಮನೆಗೆ ಕೊಡೋದು ಯಾರು ಕೊಡ್ತಾ ಇಲ್ಲ. ಆದ್ರೂ ಏನು ಅವ್ರು ಮಾಡ್ಕೋತಾರೋ ನನ್ನ ವಿಡಿಯೋ ನೋಡಿ ಗೊತ್ತಿಲ್ಲ. ನಾನಂತೂ ವಿಡಿಯೋ ಮಾಡಿ ಯಾವುದೂ ಹಾಕಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಬಿಟ್ಟಿದ್ದಾರೆ ಕಸ್ಟಮರ್ಗಳು. ಇದನ್ನ ಎಲ್ಲಿ ಬೇಕಾ ಮಾಡಿಸಿ ಯೂಸ್ ಮಾಡ್ಕೊಳ್ಳಿ. ಆಗುತ್ತೆ ನಿಮ್ಗೆ, ಯಾವುದೇ ತರ ಫೇಕ್ ಇರಲ್ಲ ಅಂಡ್ ಸೈಡ್ ಎಫೆಕ್ಟ್ಸ್ ಕೂಡ ಇರಲ್ಲ. ನಾವು 2 ಸತಿ ಬರೀ ಹೇಳ್ತೀವಿ. ಇವಾಗ ಮಾಡಿದ್ಮೇಲೆ 190% ಹುಳ ಬರುತ್ತೆ. ನಿಮ್ಗೆ ಹಲ್ಲು ನೋವು ಕಮ್ಮಿ ಆಗುತ್ತೆ. ನಿಮಗೆ ಬೆಳಿಗ್ಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದ್ಸತಿ ಉಳ್ಕೊಂಡಿರೋವು ಬರಲೇಬೇಕು ಅಂತೀವಿ. ಅವ್ರು ಬರೋದಿಲ್ಲ, ಹಲ್ಲು ನೋವಿಲ್ಲ ಅಂತ ಒಂದು 5 ವರ್ಷ 2 ವರ್ಷ 3 ವರ್ಷ ಬಿಟ್ಕೊಂಡು ತಿರ್ಗಾ ಬರ್ತಾರೆ. ನಾನು ಪ್ರತಿಯೊಬ್ಬರಿಗೂ ಇದು ಮಾಡಿಸಿ 8 ದಿವಸಕ್ಕೆ ಇನ್ನೊಂದ್ಸತಿ ಮಾಡಿಸ್ಬೇಕಂತ ಹೇಳ್ತೀನಿ. ನಮ್ಮ ಮನೇಲಿ ಮೊಮ್ಮಗ ಇದ್ದಾನೆ ಚಿಕ್ಕವನು, ಅವ್ನಿಗೆ ಹಲ್ಲು ನೋವಿಲ್ಲ, ಉಳ್ಕಲಿಲ್ಲ. ಇವಾಗೇ ತೆಗಿತೀನಿ ನಾನು. ಯಾಕೆ ಗೊತ್ತಾ, ಚಾಕ್ಲೇಟ್ ತಿಂತಾರೆ, ಉಳ್ಕ ಆಗ್ಬಿಟ್ರೆ ಹಲ್ಲು ಹೋಗ್ಬಿಡುತ್ತಲ್ಲ. ಇವಾಗೇ 1-2 ಹುಳ ಇದ್ರೆ ಬಂದ್ಬಿಡ್ಲಿ ಅಂತ ನಮ್ಮ ಮೊಮ್ಮಕ್ಳಿಗೆ ಇವಾಗೇ ನಾನು ಮಾಡ್ತೀನಿ. ಯಾಕಂದರೆ ಸುಳ್ಳು ಹೇಳಿ ಮೋಸ ಮಾಡಿ ಓದ್ಕೊಂಡು ಹೋಗೋದು ಏನೂ ಇಲ್ಲಮ್ಮ. ಈಗ ನಾನು ಸತ್ರು 4 ಜನ ನೆನ್ಸ್ಕೊತಾರೆ, ಅಯ್ಯೋ ಇಲ್ಲೊಂದು ಆಂಟಿ ಇದ್ರು, ಅವ್ರ ನಂಬರ್ ಇದೆ, ಫೋನ್ ಮಾಡೋಣ ಅಂತ ನೆನ್ಸ್ಕೊತಾರೆ. ನನಗೆ ಅಷ್ಟು ಸಾಕು. ನನಗೆ ಆಸ್ತಿ ಅಂತ ಏನು ಬೇಡ. ಏನೋ ನನ್ನ ಜೀವನಕ್ಕೆ ಇಷ್ಟ ಆಗುತ್ತೆ ಅಷ್ಟೇ ಸಾಕು. ನನಗೆ ಇನ್ನೇನು ಬೇಡ. ನನಗೆ ಯೂಸ್ ಮಾಡ್ಕೊಳ್ಳಿ. ಬರೋರೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ. ನನಗಂತೂ ಯೂಸ್ ಆಗಿದೆ. ಸೊ ನನ್ನಿಂದ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ನಿಮ್ಗೆ ಯಾರಿಗಾರು ಉಪಯೋಗ ಆಗುತ್ತೆ ಅಂತ ನಾನು ಇವತ್ತು ವಿಡಿಯೋ ಮಾಡ್ಕೊಳ್ತಾ ಇರೋದು. ನಾನು ಲಾಸ್ಟ್ ಟೈಮ್ ಬಂದಾಗ ಆಂಟಿನ ಮಾತಾಡ್ಸಿರ್ಲಿಲ್ಲ, ಅದ್ರ ಬಗ್ಗೆ ನಾನು ತಿಳ್ಕೊಂಡಿರಲಿಲ್ಲ. ಯಾಕೆಂದ್ರೆ ಫಸ್ಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದರಿಂದ ನನಗೆ ಏನು ಯೂಸ್ ಆಗ್ತಾ ಇದೆ, ನನಗೆ ಕಮ್ಮಿ ಆಗಿದೆಯಾ, ನಾನು ಫಸ್ಟು ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ನಾನು ನಿಮ್ಗೆ ಹತ್ರ ಶೇರ್ ಮಾಡ್ಕೋಬೇಕಲ್ಲ. ಸೊ ಅದಕ್ಕೆ ನಾನು ಲಾಸ್ಟ್ ಟೈಮ್ ಅವ್ರನ್ನ ಮಾತಾಡ್ಸಿರಲಿಲ್ಲ. ನನ್ನ ಕ್ವಶನ್ಸ್ ಏನು ಡೌಟ್ಸ್ ಏನು ಕೇಳಿರಲಿಲ್ಲ. ಬಟ್ ಈ ಟೈಮ್ ನನಗೆ ಕ್ಲಾರಿಟಿ ತೊಗೊಳ್ಳೋಣ, ನಿಮಗೂ ಕ್ಲಾರಿಟಿ ಕೊಡೋಣ ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ನಿಮ್ಗೆ ನಿಯರ್ ಬೈ ಎಲ್ಲಾದರೂ ಸಿಕ್ತು ಅಂದರೆ ದಯವಿಟ್ಟು ಇದನ್ನ ಮಾಡಿಸ್ಕೊಳ್ಳಿ. ಯೂಸ್ ಆಗುತ್ತೆ ಅಂತ ಏನಿಲ್ಲ ಮೇಡಮ್. ನೋಡಿ ಆ ಥರ ಇದ್ದಿದ್ರೆ ನಿಮ್ಮನ್ನ ಇಲ್ಲೇ ಬನ್ನಿ ಅಂತ ಫೋರ್ಸ್ ಮಾಡ್ಬೋದಾಗಿತ್ತು. ಪ್ರಮೋಷನಲ್ ಆಗಿರ್ಬೋದು, ಇಲ್ಲ ಅವ್ರು ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಅವ್ರು ಇಲ್ಲೇ ಬನ್ನಿ ಅಂತ ಹೇಳ್ಬೋದಾಗಿತ್ತು. ಬಟ್ ಅವ್ರು ಹೇಳ್ತಾ ಇಲ್ಲ. ನಿಮ್ಗೆ ನಿಯರ್ ಬೈ ಎಲ್ಲರೂ ಬೇರೆ ಇನ್ನೊಬ್ರು ಯಾರೋ ವಿಡಿಯೋ ಮಾಡಿ ಹಾಕಿದ್ರಾ, ನಿಮ್ಗೆ ಹತ್ರ ಆಗುತ್ತಾ, ಅಲ್ಲಿ ಹೋಗಿ ಮಾಡಿಸ್ಕೊಳ್ಳಿ, ಯೂಸ್ ಆಗುತ್ತೆ ಅಂತ
ನಾವ್ ಹೇಳ್ಕೊಳ್ಳೋದು ಇಷ್ಟ ಇದು. ಎಲ್ಲಿ ನಿಮ್ಗೆ ಹತ್ರ ಆಗುತ್ತೋ ನೀವು ಹೋಗಿ ಇದನ್ನ ಮಾಡಿಸಿ, ಎಲ್ಲೋಗಿದ್ರೆ ಮಾಡಿಸಿ, ಅಲ್ಲೂ ಎಲ್ಲ ಕಳ್ಕೊಬೇಡಿ ನೀವು ಅಷ್ಟೇ. ನೋಡಿ ನಮ್ಗೆ 55 ವರ್ಷ, ನಮ್ಗೆ 2 ಹಲ್ಲು ಹೋಯ್ತು, ಇನ್ನೆಲ್ಲ ಹಲ್ಲು ಚೆನ್ನಾಗಿದ್ದಾವೆ, ನಾವೆಲ್ಲ ತಿಂತೀವಿ. ನಿಮ್ಗೆ ಹತ್ರ ಎಲ್ಲನ ಈ ತರ ಮಾಡೋರು ಸಿಕ್ಕಿದ್ರೆ ಹೋಗಿ ಮಾಡಿಸ್ಕೊಳ್ಳಿ. ನೀವು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಕೇಳಬೇಡಿ ಅಷ್ಟೇಮ್ಮ ನಾನು ಹೇಳೋದು. ನನ್ಗೆ 4 ಜನ ನನ್ನ ಸತ್ರು ನೆನ್ಸ್ಕೋಬೇಕು. ಹೌದು. ಅರ್ಥ ನಂದು ಇವಾಗ ನಿಮ್ಮ ಹತ್ರ ದುಡ್ಡು ಕಿತ್ಕೊಂಡು ನಾನು ತಗೊಂಡು ಹೋಗಲ್ಲ ಅಲ್ವಾ. ಅದನ್ನ ಯಾರೋ ತಿಂತಾರೆ ಮಕ್ಳು, ಯಾರೋ ಒಂದು ಯೂಸ್ ಮಾಡ್ಕೊತಾರೆ, ನನಗೆ ಬೇಡ ಅದು. ಯಾರಿಂದ ಒಂದು ಮೂರ್ಖ ಏನೋ ಜೀವನ ಮಾಡ್ಕೊಳ್ಳೋಣ ಅಷ್ಟು ಬಿಟ್ರೆ ನಾನು ಸುಳ್ಳು ಅಂತ, ನನಗೆ ಸುಳ್ಳಾದ್ರೆ ನನಗೆ ಬೇಡ ಮೇಡಮ್. ಯಾಕಂದ್ರೆ ನನಗೆ ಯೂಸ್ ಆಗಿದೆ, ನಾನು ಎಕ್ಸ್ಪೀರಿಯನ್ಸ್ ಬರೀ ಫಸ್ಟ್ ನಾವು ಎಕ್ಸ್ಪೀರಿಯನ್ಸ್ ಮಾಡಿ ನಾನು ವಿಡಿಯೋ ಮಾಡಾಕ್ತಾ ಇರೋದು. ಸೊ ಯೂಸ್ ಮಾಡ್ಕೊಳ್ಳಿ ಅಂತ ಅಷ್ಟೇ. ಪೊಲೀಸು ಇದರಲ್ಲಿ ಯಾವುದೇ ರೀತಿ ಫೇಕ್ ಇಲ್ಲ. ಇಲ್ಲ ಮೇಡಮ್, ಕೆಲವರು ಹೇಳ್ತಾರೆ ಪೊಲೀಸ್ ಆಫೀಸರ್ಗಳು ಇವು ಅಲ್ಲಿ ತಗೊಂಡಿಲ್ಲ ದುಡ್ಡೇ ಕೊಡಲ್ಲ ಅಂತಾರೆ. ನನಗೆ ಕೇಳಿದಷ್ಟು ಇನ್ನೂ ಜಾಸ್ತಿನೇ ಕೊಟ್ಟು ಹೋಗ್ತಾರೆ ಅವರು. ಅದಕ್ಕೆ ಅಂದ್ರೆ ಅವ್ರಿಗೆ ಫಸ್ಟ್ ಅನುಭವ ಆಗಿದೆ, ಅವ್ರ ತಂದೆ ಕಡೆಯಿಂದ. ಅಮ್ಮ ಈ ಮೆಡಿಸಿನ್ ಎಲ್ಲೂ ಮಾಡ್ತಿಲ್ಲಮ್ಮ, ಹಳೆ ಕಾಲದವರೆಲ್ಲ ಹೋಗ್ಬಿಟ್ಟಿದ್ದಾರೆ, ನಿಮ್ಗೆ ಯಾರು ಹೇಳ್ಕೊಟ್ರು, ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಇದನ್ನ ಅಂತಾರೆ. ನಾವು ಆಲ್ರೆಡಿ ಹೇಳಿದ್ದೀವಿ, ನಾವು ಆದ್ಮೇಲೆ ಅವರು ಇದು ಮಾಡ್ಕೊಂಡು ಹೋಗ್ಬೋದು. ನಾನು ಅಂದೆ ಯಾರಾನ ಹಿಂಗೆ ಬಂದ್ರೆ ಮಾಡಿಪ್ಪ ಅಂತ. ಸೊ ನಾನು ಫಸ್ಟ್ ಟೈಮ್ ಬಂದಾಗ ನನ್ನ ಮನೆ ಒಳಗಡೆ ಹೋಗಿರ್ಲಿಲ್ಲ, ಏಕೆಂದ್ರೆ ಈ ಒಂದು ಡೌಟ್ ಎಲ್ರಿಗೂ ಇರುತ್ತೆ ಅನ್ನೋ ಕಾರಣಕ್ಕೆ. ಸೊ ಮೆಡಿಸಿನ್ ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಕೂಡ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದಾರೆ. ಫಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇದು ತೋರಿಸಿರ್ಲಿಲ್ಲ ಯಾರು ಕೂಡ. ಸೊ ಇದನ್ನ ನಾನು ಸೆಕೆಂಡ್ ಟೈಮ್ ಬಂದಾಗ ನಾನು ವಿಡಿಯೋ ಮಾಡ್ತಾ ಇರ್ಬೋದು. ಮೆಡಿಸಿನ್ ಮಾಡೋದನ್ನ ನಾನು ಫಸ್ಟ್ ಟೈಮ್ ಬಂದಾಗ ನಾನು ವಿಡಿಯೋನೇ ಮಾಡ್ಕೊಂಡಿರ್ಲಿಲ್ಲ. ಈಗ ಸೆಕೆಂಡ್ ಟೈಮ್ ಬಂದಾಗ ಅವರೇ ಒಳಗಡೆ ಕರೆದು ತೋರಿಸ್ತಾ ಇದ್ದಾರೆ, ಯಾಕೆಂದ್ರೆ ಡೌಟ್ ಬರಬಾರ್ದು ಅಲ್ಲ. ಸೊ ನಾನೊಂದು ಡೌಟ್ಸ್ಗಳನ್ನ ಅವ್ರ ಹತ್ರ ಕೇಳಿ ಕ್ಲಿಯರ್ ಮಾಡ್ಕೊಂಡಿರೋ ಕಾರಣ ಅವರೇ ಕರೆದು ಒಳಗಡೆ ಮೆಡಿಸಿನ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಇದು ಮೆಡಿಸಿನ್. ಸೊ ಇದು ಕೈದಕ್ಕೆ ಏನಂತ ನೋಡಿ, ಇದು ಬೆಣ್ಣೆ ಅದರಿಂದ ಮಕ್ಕಳಿಗೆಲ್ಲ ಏನು ಆಗಲ್ಲ. ಇದು ನಾಟಿ ಔಷಧಿ ಅಷ್ಟೇ ನಾವು ಮಾಡೋದು. ಇದು ನೋಡಿ ಕಾಯಿಸ್ತಾ ಇದೀವಿ, ಇದಕ್ಕೋಸ್ಕರ ನಾವು ಇಷ್ಟು ಅಮೌಂಟ್ ತಗೋತಾ ಇದೀವಿ. ಗ್ಯಾಸ್ ನೀವು ಬಂದು ಎಷ್ಟೊತ್ತಾಗಿದೆ? ಅರ್ಧ ಗಂಟೆ ಆಗಿದೆ, ಕಾಯ್ತಾ ಇದೆ. ಹಾಫ್ ಅನ್ ಅವರ್ ಇಂದಾನು ಕೂಡ ಅವ್ರಲ್ಲಿ ಅಲ್ಲೇ ಇಟ್ಟಿದ್ದಾರೆ. ನಾನು ವಿಡಿಯೋ ಹೊರಗಡೆ ಕುತ್ಕೊಂಡು ಇಷ್ಟೊತ್ತವರೆಗೂ ಮಾತಾಡಿದೀವಿ. ಸೊ ಒಳಗಡೆ ಇವಾಗ ಕರೆದು ಅದು ಅಲ್ಲಿವರೆಗೂ ಕಾಯ್ತಾನೆ ಇದೆ, ನೋಡ್ತಾ ಇರ್ಬೋದು. ನಾವು ಏನು ಶ್ರೀಮಂತರಲ್ಲ, ದುಡ್ಡು ಮಾಡ್ಬೇಕು ಅಂತ ಅಂದಿದ್ರೆ ಎಷ್ಟೋ ದುಡ್ಡು ಮಾಡ್ಬೋದು, ನಮ್ಗೆ ಬೇಡ. ನಮ್ ಚಾರ್ಜ್ ಸಾಕು ನಮ್ಗೆ. ನೀವ್ ಹೋಗಿ 4 ಜನಕ್ಕೆ ತಿಳಿಸ್ತೀರಲ್ವಾ, ನಿಮ್ಮಿಂದ 4 ಜನ ಬರ್ತಾರೆ ಅಷ್ಟೇ. ಇನ್ನೇನ್ ಬೇಕಾಗಿಲ್ಲ. ನಾನ್ ಸತ್ರು 4 ಜನ ನೆನ್ಸ್ಕೋತಾರಲ್ಲ, ಇನ್ನೇನು ನಾವು ಸಾಧನೆ ಮಾಡಕ್ ಆಗ್ಲಿಲ್ಲ ಅಲ್ವಾ. ನೋಡಿ ಇಷ್ಟೇ. ಇದಕ್ಕೆ ನಾನು ಇದನ್ನ ಎತ್ಕೊಂಡು ಮೆಡಿಸಿನ್ ತರ್ತೀನಿ, ನಿಮ್ಗೆ ಅದು ತೋರಿಸ್ತೀನಿ. ಮೆಡಿಸಿನ್ ಅಲ್ಲಿ ಏನೇನ ಇದ್ರೆ ನೀವು ನೋಡ್ಬೋದು. ಸರಿ, ನೀವು ಕೂತ್ಕೊಳ್ಳಿ. ಕ್ಲಾರಿಟಿ ಸಿಗ್ತಾ ಇವಾಗ. ಸೊ ಅವ್ರ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಪ್ರತಿಯೊಂದು ಹೇಗೆ ಮಾಡ್ತಾರೆ ಅಂತ. ನೀವೇ ಕಣ್ಣಲ್ಲಿ ನೋಡಿ ತಿಳ್ಕೊಳ್ಳಿ ಅದನ್ನ. ನೋಡ್ಮಾ, ನೋಡಿ ಇದರಲ್ಲಿ ಯಾವ ಹುಳನೂ ಇಲ್ಲ, ಇದು ಇಲ್ಲ. ನೀವು ಚೆನ್ನಾಗಾಗಿ ಅಷ್ಟೇ. ನಮಗೆ ಇಟ್ಕೊ, ಬೀಗ ಇಟ್ಕೊ, ಗಾಳಿಗಾರ ಹೋಯ್ತದೆ. ಇಟ್ಕೊಳ್ಳಿ. ನೋಡಿ ಔಷಧಿ ಹಾಕಿ ಇಟ್ಟ ಮೇಲೆ ನಾನು ಅದು ಅವ್ರನ್ನ ಟಚ್ ಕೂಡ ಮಾಡಲ್ಲ. ನಾನು ಅದು ಹೆಂಗೆ ನಾವು ಹುಳ ಹಾಕ್ಬಿಡ್ತೀವಿ. ಅಯ್ಯೋ, ನಾನು ಯಾರಾನ ವಿಡಿಯೋನ ಹಾಕ್ತೀವಿ, ನಮ್ಗೆ ಅಮೌಂಟ್ ಕೊಡಿ ಅಂದರೂ ನಾವು ಕೊಡೋಷ್ಟಿಲ್ಲ, ನಾವು ಕೊಡಲ್ಲ. ಬರೋರೇ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಚೆನ್ನಾಗಾದ್ಮೇಲೆ ಬೇರೆಯವ್ರಿಗೆ ಅವರೇ ಯೂಟ್ಯೂಬಲ್ಲಿ ಅದರಲ್ಲಿ ಇದರಲ್ಲಿ ಹಾಕ್ಕೋತಾರೆ. ನಾವು ಯಾರಿಗೂ 1 ರೂಪಾಯಿ ಕೊಡೋ ಇದರಲ್ಲಿಲ್ಲಮ್ಮ, ನಾವು ಕೊಡೋದು ಇಲ್ಲ. ನಾವು ಹಾಕಿ ಅಂತ ಕೆಲವ್ರು ಹೇಳ್ತಾರೆ ನಮಗೆ, ಆಂಟಿ ನಾವು ಹಾಕ್ತೀವಿ, ಇನ್ನೊಂದು 4 ಜನ ಇದ್ದಾರೆ, ನಾವು ಕರ್ಕೊಬರ್ತೀವಿ ಅಂತ. ನಾವು ಫಸ್ಟು ನೀವು ಹುಷಾರಾಗಮ್ಮ, ಆಮೇಲೆ ಇನ್ನೊಬ್ರು ಬೇರೆಯವ್ರಿಗೆ ಹೇಳಿಯ. ನೀನು ಹುಷಾರಾದ್ಮೇಲೆ ನೀವೇ ಹೇಳ್ತೀರಾ ಬೇರೆಯವ್ರಿಗೆ. ನಾನು ಹೇಳ್ತೀನಿ ಆ ಥರ. ಫಸ್ಟ್ ನೀವು ಚೆನ್ನಾಗಾಗಿ ಆಮೇಲೆ ಬೇರೆಯವ್ರಿಗೆ ಹೇಳಿರ. ಇದು ಯಾರೂ ಕೊಡಲ್ಲ. ಇದರಲ್ಲಿ ಒಂದು 10 ಐಟಮ್ಸ್ ಮಿಕ್ಸ್ ಆಗಿದೆ. ಇದನ್ನ ಹಾಕ್ಕೊಂಡು ಒಂದು ಲೋಟದಲ್ಲಿ ನಾವು ಹೇಳ್ತೀವಿ ಅದನ್ನ ಆ ಥರ ಮಿಕ್ಸ್ ಬೆಳಿಗ್ಗೆ ಎದ್ದು ಮುಕ್ಕಳಿಸಿದ್ರೆ ಒಂಥರ ಚೆನ್ನಾಗಾಗುತ್ತೆ ಅವ್ರಿಗೆ. ಗೊತ್ತಲ್ಲ ಹಾಕೋದು. ಒಂದು ಅರ್ಧ ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಲೋಟ ನೀರು ತಗೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕೂಡ ಕುಡ್ದಿರ್ಬಾರ್ದು, ಆಳು ಹೊಟ್ಟೆಲೇನೆ
ಒಂದು ಅರ್ಧ ಗ್ಲಾಸ್ಗೆ ಒಂದು ಇಷ್ಟ ಹೆಂಗ್ ಉಂಡೆ ಹಾಕ್ತಾ ಇದ್ದೀರಲ್ಲ ಆ ಚಿಕ್ಕ ಉಂಡೆ ಗಾತ್ರ ಅದನ್ನ ಕಲ್ಸ್ಬಿಟ್ಟು ಬಾಯಿಗೆ ಹಾಕೊಂಡು ಒಂದು 3 ಸರಿ ಮುಕ್ಳಿಸಿದ್ರೆ ಬಾಯಿ ಒಳಗಡೆ ಎಲ್ಲ 2-3 ನಿಮಿಷ ಮುಕ್ಕಳಿಸ್ಬೇಕು. ಮುಕ್ಳಿಸ್ಬಿಟ್ಟು ಅದನ್ನ ಇದು ಮಾಡ್ಬಿಟ್ಟು ಆಮೇಲೆ ಬೇಕಾದ್ರೆ ನೀರು ಕುಡಿಬೋದು ನೀವು ಮೇಲ್ಗಡೆ. ಒಂದು 2-3 ನಿಮಿಷ ಚೆನ್ನಾಗಿ ಮುಕ್ಕಳಿಸ್ಬಿಟ್ಟು ಆಚೆ ಉಗಿದ್ಬಿಡಿ. ಆಮೇಲೆ ನೀರೇನು ಬಾಯಿಗೆ ಹಾಕ್ಬೇಡಿ. ಒಂದು 10-15 ನಿಮಿಷ ಆ ಸ್ಮೆಲ್ ಇರಬೇಕು. ಈ ಮೆಡಿಷನ್ ಮುಕ್ಕಳಿಸಿರ್ತೀವಲ್ಲ ಆ ಸ್ಮೆಲ್ ಒಂದು 10-15 ನಿಮಿಷ ಇರಬೇಕು. ಆದಮೇಲೆ ನೀವು ಬ್ರಷ್ ಮಾಡಿ ತಿಂಡಿ ಕಾಫಿ ಏನು ಬೇಕಾ ಕುಡೀರಿ. ಇನ್ಫ್ಯಾಕ್ಟ್ ನೀವು ತಿಂಡಿ ಮಾಡಾದ್ಮೇಲೂ ಕೂಡ ಆ ಫ್ಲೇವರ್ ಬಾಯಲ್ಲಿ ಇದ್ದೇ ಇರುತ್ತೆ. ಅದು ನಾವು ಮುಕ್ಳಿಸಿದಾಗ ಈ ಫ್ಲೇವರ್ ಹೊಡಿತಾ ಇರುತ್ತೆ ನಮ್ಗದು. ಈಗ ಒಂದು ಹಾಸ್ಪಿಟ್ಲಿಗೆ ಹೋಗಿ ಹಲ್ಲು ಕೀಳಿಸ್ತೀರಾ ಅಂತ ಇಟ್ಕೊಳ್ಳಿ. ಹಲ್ಲು ಕೀಳಿಸಿದ್ರೆ ಹುಳ ಎಲ್ಲಿ ಹೋಗ್ತವೆ? ಅಲ್ಲೇ ಇರ್ತವೆ. ನೀವು ಚೆಕ್ ಮಾಡಿ ನೋಡಿ. ಆ ಹಲ್ಲು ಕೀಳಿಸ್ದೇಟಿಗೆ ಇನ್ನೊಂದು ಸ್ವಲ್ಪ ದಿವಸ 2-3 ತಿಂಗಳು ಬಿಟ್ಕೊಂಡು ನೋಡಿ. ಆಗಲೇ ಮೇಲೆ ಕೆಳಗೆ ಎಲ್ಲ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ. ಅಲ್ಲಿರೋ ಹುಳಗಳು ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗೋರು ತಿನ್ಬಿಟ್ಟಿರುತ್ತೆ. ಅದು ಮಾಡಬೇಡಿ. ಹುಳ ಎಲ್ಲ ಈಚೆ ಬಂದ್ಬಿಡ್ತವೆ. ಇಲ್ಲ ಹೊಗೆಗೆ ಅರ್ಧ ಸತ್ತೋಗ್ತಾವೆ ಒಳಗೇನೆ. ಹೊಗೆ ತಗೋತಿರಲ್ಲ ಅವು ಅಲ್ಲಿ ಸತ್ತೋಗ್ತಾ ಬರುತ್ತೆ. ಈಗ ನಮ್ಮದೇ ನೋಡಿ ಎಲ್ಲನೇ ಐತಿ. ನಮಗೆ ಈ ಹಲ್ಲುಗಳು ಹೋಯ್ತು ನೋಡಿ, ಅವಾಗಿಂದ ನಾವು ಇದನ್ನು ಮಾಡಿಸ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ ನಮ್ಗೆ ಬೇರೆ ಡ್ಯಾಮೇಜ್ ಆಗೇ ಇಲ್ಲ. ಯಾಕಂದರೆ ನಾವು ಅವಾಗ ಮಾಡಿಸ್ದಾಗೆಲ್ಲ ಬಂದ್ಬಿಡ್ತವೆ. ಹಲ್ಲು ತಿನ್ನೋಕ್ಕೆ ಚಾನ್ಸ್ ಇಲ್ಲ ಈಗ. ಅದಕ್ಕೋಸ್ಕರ ನಾನು ಏನೂ ಸಾಧನೆ ಮಾಡಲಿಲ್ಲ. ನಾವು ಇದೊಂದನ್ನು ಜನ ನೆನೆಸ್ಕೋತಾರೆ ಅಂತ ಮಾಡ್ತಾ ಇದ್ದೀವಿ. ಈಗ ನಮ್ಮ ಜನ್ರೇಷನ್ಗೆ ಇಷ್ಟು ಉಳ್ಕಲಾಗ್ತದೆ. ನೆಕ್ಸ್ಟ್ ಜನ್ರೇಷನ್ ಕೇಳಬೇಕಾ? ಹೊರ್ಗಡೆ ಜಂಕ್ ಫುಡ್ಗಳು ತಿಂತಾರೆ ಮಕ್ಕಳು. ಈಗ 1-2 ವರ್ಷಕ್ಕೆ ಮಕ್ಕಳಿಗೆಲ್ಲ ಚಿಪ್ಸು ಚಾಕ್ಲೇಟ್ಸು ಎಲ್ಲ ಆಲ್ಮೋಸ್ಟ್ ತಿನ್ನಿಸ್ತಾ ಇರ್ತಾರೆ. ಆ ಮಕ್ಕಳಿಗೆ ಬೇಗ ಇನ್ನೂ ಉಳ್ಕಲಾಗುತ್ತೆ. ಈ ಒಂದು ನಾಟಿ ವೈದ್ಯ ಎಲ್ಲ ಕಡೆ ಸಿಕ್ಕಿದ್ರೂ ಒಳ್ಳೇದು. ಇನ್ನು ಮುಂದಕ್ಕೂ ಸಿಗಬೇಕು, ನೆಕ್ಸ್ಟ್ ಪೀಳಿಗೆಗಳಿಗೂ ಸಿಗಬೇಕು ಅಂತ ನಮ್ಮ ಆಸೆ. ಇವರಿಂದ ಇನ್ನೂ 4 ಜನ ಕಲ್ತ್ಕೊಂಡು ಅವರು ಮಾಡೋ ಥರ ಆದರೆ ನಮ್ಮ ಮಕ್ಳುಗಳಿಗೂ ಸಿಗ್ತಾ ಹೋಗುತ್ತೆ. ಇದು ಕೆಲವರು ಇದು ಪೇಸ್ಟ್ಗಳು ಕಂಪ್ನಿ ಕಡೆಯಿಂದ ಎಲ್ಲ ನಮಗೆ ಕಾಲ್ ಮಾಡಿದ್ದಾರೆ. ವಿಡಿಯೋ ನೋಡ್ಬಿಟ್ಟು ನಮ್ಮದು ಪೇಸ್ಟ್ ಕೊಡ್ತೀವಿ, ನೀವು ಅದನ್ನು ಬರೋರ್ಗೆ ಇದು ಮಾಡಿ ಅಂತ ನಾನು ಒಪ್ಕೊಂಡಿಲ್ಲ. ಯಾಕೆ ಗೊತ್ತಾ? ಆ ಪೇಸ್ಟ್ಗಳಿಂದನೇ ಅರ್ಧ ನೋವುಗಳು ಬರ್ತಾ ಇದೆ. ಏನೇನು ಕೆಮಿಕಲ್ ಹಾಕುತ್ತೆ ನಾನು ಹೇಳಿದೆ. ನಾವೇನು ಕಲ್ತಿರ್ತೀವಿ ಅದನ್ನ ಅಷ್ಟೇ ಮಾಡ್ಕೊಂಡು ಇನ್ನೊಬ್ರನ್ನ ಬೆಳೆಸೋದು ಬೇಡ. ನಾನು ಇದನ್ನು ನಾನು ಮಾಡ್ತೀನಿ. ಇಲ್ಲ ನೀವು ನಮ್ಮ ಕಡೆಗೆ ಒಂದಷ್ಟು ಟ್ರೈನಿಂಗ್ ಕೊಡಿ ಇದ್ರ ಬಗ್ಗೆ ಅಂದರು. ನಾನು ಅದು ಒಪ್ಕೊಂಡಿಲ್ಲ. ಪೇಸ್ಟ್ಗಳು ಕೊಡ್ತೀನಿ ಮೇಡಮ್, ನೀವು ಬರೋರು ಪೇಷಂಟ್ಗಳಿಗೆ ಒಂದೊಂದು ಇದು ಮಾಡಿಕೊಡಿ, ನಿಮಗೂ ಇದು ಸಿಗುತ್ತೆ. ನನಗೆ ಆ ಕೆಲಸನೇ ಬೇಡ, ಇದು ಕೊಡೋದೇ ಸಾಕು ನನಗೆ ಅಂತ ನಿಲ್ಲಿಸಿದ್ದೀನಿ. ಸುಮಾರು 2-3 ಕಡೆಯಿಂದ ನನಗೆ ಈ ಥರ ಬಂತು. ಮನೆಗೂ ಬಂದಿದ್ದಾರೆ ಅವರು. ಇದು ಮಾಡ್ತಿದ್ದೀರಾ, ನಿಮ್ಮದು ವಿಡಿಯೋ ನೋಡಿದ್ವಿ, ನೀವು ಚೆನ್ನಾಗಿ ಮಾತಾಡ್ತೀರಾ, ಜನಗಳು ಬರೋರಿಗೆ ನಮ್ಮದು ಪೇಸ್ಟ್ಗಳನ್ನೆಲ್ಲ ಕೊಡಿ ಅಂತ. ನಾನು ಒಪ್ಕೊಂಡಿಲ್ಲ ಮೇಡಮ್. ಯಾಕಂದರೆ ನನಗೆ ಇದ್ರ ಮೇಲೆ 100% ಇದೆ. ಕೆಲವರು ಸುಮಾರು ಹಳ್ಳಿ ಕಡೆಯವ್ರಿಗೆ ಹಳಬರಿಗೆಲ್ಲ ಇದ್ರ ಬಗ್ಗೆ ಗೊತ್ತಿದೆ. ಹಂಗಾಗಿ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಮಾಡಿಸ್ಕೊಂಡಿರೋಳೆ ಅಲ್ವಾ. ನೋಡಿ ಇಲ್ಲೇ ಇದ್ದಾರೆ ಪಕ್ಕದಲ್ಲಿ, ಅವರು ಮಾಡಿಸ್ಕೊಂಡಿರೋರೆ. ಎಲ್ಲ ನಮ್ಮ ಏರಿಯಾದಲ್ಲೇ 1,000 ಜನ ಇದ್ದಾರೆ ಮಾಡಿಸಿರೋರೆ. ಇನ್ನೇನು ಹೇಳೋದು ಮೇಡಮ್? ನಾನು ಅದಕ್ಕೆ ಹೇಳೋದು, ನೀವು ಇಷ್ಟು ದೂರ ಬರೋ ಅವಶ್ಯಕತೆ ಇಲ್ಲ. ನಿಮ್ಗೆ ಹತ್ರ ಅಕ್ಕಪಕ್ಕ ವಿಡಿಯೋಗಳು ಹಾಕಿದ್ದಾರೆ, ಯಾರಾನ ಇದ್ದರೆ ಅಲ್ಲಿ ಹೋಗಿ ಮಾಡಿಸ್ಕೊಳ್ಳಿ. ಇದೆ 1 ಸತಿ ಅಲ್ಲ, 2 ಸತಿ ಅಲ್ಲ, 3 ಸತಿ ಮಾಡ್ಕೊಂಡು ಆರಾಮಾಗಿರಿ. ಸುಮ್ಮನೆ ಅಲ್ಲಿ ಕೀಳ್ಸೋದು ಬೇಡ, ತಲೆನೋವು ಬೇಡ. ಇರೋದು ಕಾಣಿಸ್ತಾ ಇದ್ದಾವ? ಯಾಕೆ ಏನಾಯ್ತು? ಊಟ ಮಾಡಿದಿರ? ಇದಕ್ಕೆ ನೋಡ್ತಾ ಇರ್ಬೋದು ನೀವು ಎಷ್ಟು ಬಂದಿದೆ ಅಂತ. ಫಸ್ಟು ನಾನು ಮಡಿಕೆ ತೋರಿಸಿದ್ದೀನಿ, ಖಾಲಿ ಮಡಿಕೆ ತೋರಿಸಿ ಆಮೇಲೆ ನಿಮಗೆ ನಾನು ಮತ್ತೆ ಈಗ ಔಷಧಿ ಹಾಕಿದ್ಮೇಲೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು.